ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಬ್ರಾಂ ಬ್ರೀಂ ಬ್ರೋಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಕಾಸ್ಮಿಕ್ ಎನರ್ಜಿ ಅಂತ ಒಂದು ನಮ್ಮ ಜ್ಯೋತಿಷದಲ್ಲಿ ಬರುತ್ತೆ. ಕಾಸ್ಮಿಕ್ ಎನರ್ಜಿ. ಈ ಕಾಸ್ಮಿಕ್ ಎನರ್ಜಿ ಅಂತಂದ್ರೆ ಏನು ಅಂತಂದ್ರೆ, ನಮ್ಮ ಬ್ರಹ್ಮಾಂಡದ ಒಂದು ಎನರ್ಜಿ ಅಂತ ತಗೋಬಹುದು. ಸಾಕಷ್ಟು ಜನ ಸೈಂಟಿಸ್ಟು ಈ ಜಗತ್ತು ಸೃಷ್ಟಿ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಂಡು ಹೇಗೆ ಸೃಷ್ಟಿಯಾಯಿತು ಅಂತ ಹೇಳಿ ಒಂದು ಪಾರ್ಟಿಕಲ್ಗೆ ಹೋಗ್ತಾ ಇದ್ದಾರೆ. ಸೊ ಪಾರ್ಟಿಕಲ್ಗೆ ಹೋದಾಗ ಅವ್ರಿಗೆ ಗೊತ್ತಾಗಿರ್ತಕ್ಕಂಥದ್ದು ಎಲೆಕ್ಟ್ರಾನ್ಸ್, ಪ್ರೋಟಾನ್, ನ್ಯೂಟ್ರಾನ್ ಅಂತ ಬಂದಿರತಕ್ಕಂಥದ್ದು. ಎನರ್ಜಿ ಯಾವಾಗಲೂ ಕೂಡ ಬಂಬಾರ್ಡಿಂಗ್ ಅಲ್ಲಿ ಬರ್ತಕ್ಕಂಥದ್ದು. ಒಂದು ಎರಡು ಸೇರಿದಾಗ ಅದು ಸ್ಫೋಟ ಆಗುತ್ತೆ. ಸೊ ದೇರ್ ಈಸ್ ಲೈಟ್ ಅಂಡ್ ಸೌಂಡ್ ಎನರ್ಜಿ. ಸೌಂಡ್ನ ಎನರ್ಜಿ ಅಂತ ಕರೆದಿದ್ದಾರೆ. ವೈಜ್ಞಾನಿಕ ನಿಲುಗಟ್ಟಲ್ಲಿ ನೀವು ನೋಡಬೇಕು ಅಂದ್ರೆ ಸೌಂಡ್ನ ಸೌಂಡ್ ಎನರ್ಜಿ ಅಂತ ಕರೆದಿದ್ದಾರೆ. ಅದೊಂದು ಶಕ್ತಿ ಅಂತ ಕರೆದಿದ್ದಾರೆ. ಲೈಟ್ ಈಸ್ ಆಲ್ಸೋ ಎನರ್ಜಿ, ಸೌಂಡ್ ಈಸ್ ಆಲ್ಸೋ ಎನರ್ಜಿ ಅಂತ ಕರೆದಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು ಎಲ್ಲರೂ ವೀಕ್ಷಕರು. ಏನಕ್ಕೆ ಈ ಪಾಯಿಂಟ್ ಹೇಳ್ತೀನಿ ಅಂತ ಆಮೇಲೆ ಹೇಳ್ತೀನಿ. ದಿ ಮೋಸ್ಟ್ ಪವರ್ಫುಲ್ ಪಂಚಭೂತಗಳಲ್ಲಿ ಇರ್ತಕ್ಕಂಥದ್ದು ನೀರು. ವಾಟರ್ ಹ್ಯಾಸ್ ಗಾಟ್ ದಿ ಪವರ್ ಟು ರಿಟೈನ್ ದಿ ಸೌಂಡ್ ಎನರ್ಜಿ. ಅರ್ಥ ಮಾಡ್ಕೊಳ್ಳಿ ಕ್ಲೀನಾಗಿ. ಇದು ಸೈನ್ಸ್ ಅಲ್ಲಿ ನೀವು ಗೂಗಲ್ ಮಾಡಿದ್ರು ಸಿಗುತ್ತೆ. ವಾಟರ್ ಒಳಗಡೆ ಏನಾಗುತ್ತೆ, ಸೌಂಡ್ ವೇವ್ಸ್ ತುಂಬಾ ಫಾಸ್ಟ್ ಆಗಿ ಹೋಗಲ್ಲ, ಅಲ್ಲೇ ರಿಟೈನ್ ಆಗುತ್ತೆ, ಸ್ಲೋ ಆಗಿರುತ್ತೆ. ವಾಟರಲ್ಲಿ ನಾವು ಕೂಗಕ್ಕಾಗಲ್ಲ. ಏರಲ್ಲಿ ಕೂಗ್ಬೋದು, ವ್ಯಾಕ್ಯೂಮ್ ಅಲ್ಲೂ ಆಗೋದಿಲ್ಲ. ಅಂದ್ರೆ ಅಲ್ಲಿ ಏರೇ ಇಲ್ಲ ಅಂದಾಗ ಸ್ವಲ್ಪ ಕಷ್ಟ. ಇಟ್ ವಿಲ್ ನಾಟ್ ಟ್ರಾವೆಲ್. ಏನಕ್ಕೆ ಅದನ್ನ ಎನರ್ಜಿ ಅಂದ್ರು? ಸೌಂಡ್ನ ಏನಕ್ಕೆ ಎನರ್ಜಿ ಅಂತಂದ್ರು ಫಸ್ಟ್ ತಿಳ್ಕೊಬೇಕು ನಾವು. ಸೌಂಡ್ನ ಏನಕ್ಕೆ ಎನರ್ಜಿ ಅಂತಂದ್ರು? ಎಲ್ಲೋ ಒಂದು 2 ಕಿಲೋಮೀಟರ್ ದೂರ ಯಾರೋ ಒಬ್ರು ಯಾವುದೋ ಹಾಡು ಹಾಕಿದ್ದಾರೆ, ಮೈಕ್ ಹಾಕಿದ್ದಾರೆ. 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸೌಂಡು ನಿಮಗೆ ಕೇಳಿಸ್ಬೇಕು ಅಂತಂದ್ರೆ ಆ ಹರ್ಡ್ಸ್ ಅಂತ ನಾವೇನು ಹೇಳ್ತೀವಿ, ಕಂಪನಾಂಕಗಳು, ಅದರ ಮುಖಾಂತರ ಹರಿದು ಬಂದು ನಿಮಗೆ ಕಿವಿಗೆ ಬರ್ತಾ ಇರುತ್ತೆ. ಸೌಂಡ್ ಅಲ್ಲಿ 3 ವಿಧವಾಗಿರ್ತಕ್ಕಂಥ ಸೌಂಡು: ನಾನ್ ಆಡಿಬಲ್, ಆಡಿಬಲ್, ಬಿಯಾಂಡ್ ಆಡಿಬಲ್. 3 ವಿಧ. ಆಡಿಬಿಲಿಟಿ ಅಂತ ಕರಿತೀವಿ ಅದಕ್ಕೆ. ಡೆಸಿಬಲ್ ಅಲ್ಲಿ ಲೆಕ್ಕ ಮಾಡ್ತಾರೆ ಸೌಂಡ್ನ. ದೇ ಆಲ್ ಕ್ಯಾಲ್ಕುಲೇಟ್ ವಿತ್ ಡೆಸಿಬಲ್ಸ್. ಇಷ್ಟು ಡೆಸಿಬಲ್ ಇದೆ ಅಂತ ಹೇಳಿ ಸೌಂಡ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಎಂಟೈರ್ ನಮ್ಮ ಕಾಸ್ಮಾಸ್ ಯಾವಾಗಲೂ ಕೂಡ ಸೌಂಡ್ ಹಮ್ಮಿಂಗ್ ಇದ್ದೇ ಇರುತ್ತೆ, ಸೌಂಡ್ ಇದ್ದೇ ಇರುತ್ತೆ. ವಿತೌಟ್ ಸೌಂಡ್ ದೇರ್ ಇಸ್ ನೋ ಎನರ್ಜಿ. ಲೈಟ್ ಅಂಡ್ ಸೌಂಡ್ ಎರಡು ಇದ್ದೇ ಇರುತ್ತೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸನ್ನೆ ಮಾಡಿದ್ರೆ ಅರ್ಥ ಆಗಲ್ಲ, ಮಾತಾಡಿದ್ರೆ ಅರ್ಥ ಆಗುತ್ತೆ. ಸೊ ಸೌಂಡ್ಗೆ ಎನರ್ಜಿ ಇಲ್ವಾ? ಅರ್ಥ ಮಾಡಿಕೊಂಡು ಅದನ್ನ ಕೊಡ್ತಕ್ಕಂಥದ್ದು. ನನಗೊಂದು ನೀರಿನ ಲೋಟ ಕೊಡಿ ಅಂತಂದ್ರೆ ಕಿವಿಗೆ ಬಿತ್ತು. ದಿ ಸೌಂಡ್ ಎನರ್ಜಿ ಹಸ್ ಪಾಸ್ ಥ್ರೂ ದಿ ಇಯರ್ಸ್. ಓಕೆ, ಅರ್ಥ ಆಯ್ತು. ಓಕೆ, ಇವ್ರಿಗೆ ನೀರು ಬೇಕು, ನೀರು ತಗೊಂಡು ಕೊಡ್ತಾರೆ. ಸೌಂಡೇ ಇಲ್ಲ ಅಂದ್ರೆ ಏನ್ ಮಾಡಬೇಕು? ವೆನ್ ದೇರ್ ಇಸ್ ನೋ ಸೌಂಡ್ ಅಟ್ ಆಲ್, ಹೌ ಟು ಕಮ್ಯುನಿಕೇಟ್? ಕಮ್ಯುನಿಕೇಶನೇ ಇರ್ತಾ ಇರಲಿಲ್ಲ, ವ್ಯವಹಾರ ಸ್ಲೋ ಆಗೋದು, ಕೆಲಸಗಳೇ ಆಗ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ಸೌಂಡ್ ಇಲ್ಲ ಅಂದಿದ್ರೆ. ಶಬ್ದ ಇಲ್ಲ ಅಂದಿದ್ರೆ ಏನಾಗಿರೋದು? ಸೈಲೆಂಟ್ ಆಗಿರೋದಷ್ಟೇ, ಸೈಲೆನ್ಸ್. ಬಟ್ ಆದ್ರೆ ಕೆಲಸ ಕಾರ್ಯಗಳು, ಎಕ್ಸ್ಪ್ರೆಷನ್ನು, ವ್ಯೂಸ್, ಒಪಿನಿಯನ್ಸ್, ಎಮೋಷನ್ಸ್ ಎಲ್ಲವೂ ಕೂಡ
ಸ್ತಬ್ಧ ಆಗಿರೋದು, ಒಂಥರ ಲಿವಿಂಗ್ ಡೆಡ್ ಅಂತ ಕರಿತೀವಿ ಅದಕ್ಕೆ. ಸೌಂಡ್ ಇಲ್ಲ ಅಂದಿದ್ರೆ ಲಿವಿಂಗ್ ಡೆಡ್. ಏನು ಬೇಡ, ವೆರಿ ಸಿಂಪಲ್. ತುಂಬ ಜನ ಈ ಬೈಕ್ ಬುಲೆಟ್ ಭಾಳ ಇಷ್ಟ. ಆ ಬುಲೆಟ್ ತಗೊಳ್ಳೋದೇ ತುಂಬ ಜನಕ್ಕೆ ಆ ಸೌಂಡ್ ಇಷ್ಟ ಅಂದ್ಬಿಟ್ಟು. ಅರ್ಥ ಮಾಡ್ಕೊಳ್ಳಿ, ಸೌಂಡ್ ಇಷ್ಟ ಅಂತ ತಗೊಳ್ತಾರೆ. ಸೌಂಡ್ ಅಂದರೆ ಭಾಳ ಇಷ್ಟ. ಆ ಸೌಂಡು ಒಂಥರ ಚೆನ್ನಾಗಿ ಇಂಪಾಗಿ ಕೇಳಿಸುತ್ತೆ ಅಂತ ಕೆಲವರಿಗೆ. ಆ ಒಂದು ಬುಲೆಟ್ ಸ್ಪೀಡಲ್ಲಿ ಹೋಗ್ತಾ ಇದ್ರೆ ಆ ಸೌಂಡೇ ಒಂಥರ ಜುಮ್ ಅನ್ನುತ್ತೆ ಅಲ್ವಾ? ಮತ್ತು ಸೌಂಡ್ಗೆ ಎನರ್ಜಿ ಇಲ್ವಾ? ನಿಮ್ಮ ಕಿವಿಗೆ ಅದು ಬಿದ್ದಾಗ ಆ ಎನರ್ಜಿನ ನೀವು ಇಷ್ಟಪಡಲಿಲ್ವಾ? ಡಿಡ್ ನಾಟ್ ಫೀಲ್ ದಟ್ ಎನರ್ಜಿ? ಯಾವ ಮೀಡಿಯಮಿಂದ? ಏರಿ ಮೀಡಿಯಮಿಂದ ಬಂತಲ್ವಾ? ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್. ಮತ್ತೆ ಬರೋಣ ಡೆಸಿಬಲ್ಸ್ಗೆ ಬರೋಣ. ಡೆಸಿಬಲ್ಸ್, ದೇರ್ ಆರ್ 3 ಲೆವೆಲ್ಸ್ ಆಫ್ ಡೆಸಿಬಲ್ಸ್. ಕೆಲವು ಶಬ್ದಗಳು ನಮ್ಮ ಕಿವಿಗೆ ಕೇಳಿಸಲ್ಲ, ವಿಚ್ ಈಸ್ ಬಿಯಾಂಡ್, ಲೆಸ್ ದ್ಯಾನ್ ದಿ ಆಡಿಬಲ್ ಡೆಸಿಬಲ್ ಅಂತ ಹೇಳ್ತೀವಿ. ಕೆಲವು ಸೌಂಡ್ಗಳು ನಮಗೆ ಮೋರ್ ದ್ಯಾನ್ ದಿ ಆಡಿಬಲ್ ಡೆಸಿಬಲ್. ಬಿಯಾಂಡ್ ಸರ್ಟನ್ ಇದು ಸೌಂಡು ಹೈ ಹೋದಾಗ ನಮಗೆ ಕೇಳಿಸಲ್ಲ, ಗುಯ್ ಅಂತ ಬರುತ್ತೆ. ಕಮ್ಮಿ ಆದಾಗಲೂ ಸೌಂಡು ಡಿಫರೆಂಟ್ ಆಗಿ ನಮ್ಗೆ ಕೇಳಿಸಲ್ಲ. ಬಟ್ ದೇರ್ ಇಸ್ ಸೌಂಡ್. ನಮ್ಮ ಕಿವಿಗೆ ಕೆಲವೊಂದು ಫ್ರೀಕ್ವೆನ್ಸಿ, ಇಷ್ಟೇ ಮಿನಿಮಮ್ ಅಲ್ಲಿ ಬರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿಯಲ್ಲಿ ಆ ಎನರ್ಜಿ ನಮಗೆ ಕೇಳಿಸುತ್ತೆ. ಬಿಯಾಂಡ್ ದಟ್ ಸೌಂಡ್ ಇದೆ, ಬಿಲೋ ದಟ್ ಆಲ್ಸೋ. ಬಿಯಾಂಡ್ ದಟ್ ಅಂದ್ರೆ ಅಬೌವ್ನು ಸೌಂಡ್ ಇದೆ. ಈ ಸೌಂಡ್ ಒಂದು ಎನರ್ಜಿ ಅಂತ ಕರೆದ್ರು ಸೈನ್ಸಲ್ಲಿ, ವಿಜ್ಞಾನದಲ್ಲಿ. ನಾವೇನಾದ್ರು ಕೇಳಬೇಕು ಅಂತಂದ್ರೆ, ನಾವು ಮಾತಾಡ್ಬಿಟ್ಟು ತಿಂಡಿ ಬೇಕು ಅಂದ್ರೆ ಸೊ ನಮಗೆ ಅದನ್ನ ವ್ಯಕ್ತಪಡಿಸ್ತೀವಿ. ಹೇಳ್ತಕ್ಕಂಥದ್ದು ಸೌಂಡು, ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೆ ಈ ಲೋಕ ಎಲ್ಲ ನಾದಮಯ ಅಂತ ಕರೆದ್ರು. ನಾದಮಯ, ಸೌಂಡ್ಫುಲ್ನೆಸ್. ನಾದ, ಸೌಂಡ್, ಮಯ. ಈ ಲೋಕ ಎಲ್ಲ ನಾದಮಯವಾಗಿದೆ. ದೇರ್ ಇಸ್ ವೈಬ್ರೇಷನ್, ಸೌಂಡ್ ವೈಬ್ರೇಷನ್ ಅಕ್ರಾಸ್ ಎವ್ರಿವೇರ್. ನಿಮಗೆ ಥಂಡರ್ ಬಂದರೂ ಕೂಡ ಸೌಂಡ್ ಇದ್ದೇ ಇರುತ್ತೆ. ಗುಡುಗ್ತಾ ಇದೆ ನೋಡು, ಸೌಂಡ್ ಬಂತು ನೋಡು, ಸೌಂಡ್ ನಿಮ್ಗೆ ಕೇಳಿಸುತ್ತೆ. ಮಳೆ ಬರ್ತಾ ಇದೆಯಾ, ಮಳೆ ಬಂದಬೇಕು ಅಂದ್ರೆ ಗುಡುಗ್ಬೇಕು ಫಸ್ಟು. ದೇರ್ ಇಸ್ ಸೌಂಡ್ ಎನರ್ಜಿ ವಿಚ್ ಇಸ್ ಹಿಯರಿಂಗ್. ಗುಡುಗಿದ ತಕ್ಷಣ ಯು ವಿಲ್ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಕ್ಲೌಡ್, ಬ್ಲ್ಯಾಕ್ ಕ್ಲೌಡ್ ಫಾರ್ಮ್ ಆಗಿದೆ, ಎನರ್ಜಿ ರಿಲೀಸ್ ಆಗಿದೆ, ಸೌಂಡ್ ಬಂದಿದೆ. ಇದನ್ನ ನಾವು ಏನು ಹೇಳ್ತೀವಿ, ಸ್ಪ್ಲಾಶಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಎರಡು ಇಂಪ್ಯಾಕ್ಟ್ ಆದಾಗ, ಇಲ್ಲಿ ಏನು ಇಂಪ್ಯಾಕ್ಟ್ ಆಗ್ತದೆ ಅಂದ್ರೆ, ನಮ್ಮ ಸೌಂಡ್ ಅಂಡ್ ದಿ ಏರ್ ಆರ್ ಬೋತ್ ಇಂಪ್ಯಾಕ್ಟಿಂಗ್. ನಮ್ಮ ಸೌಂಡ್ ಆಚೆ ಬಂದಿದ ತಕ್ಷಣ ಏರ್ ಜೊತೆ ಬೆರೆಯುತ್ತೆ. ದಿ ಏರ್ ಇಸ್ ಗಾಟ್ ಡಿಸ್ಟ್ರಾಕ್ಟ್ ಆಗುತ್ತೆ. ಆ ಡಿಸ್ಟ್ರಾಕ್ಟೆಡ್ ಹೋಗುತ್ತೆ. ತುಂಬಾ ದೂರ ದೂರ ಆದಷ್ಟು ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಡಿಸ್ಟ್ರಾಕ್ಷನ್, ಸರಿಯಾಗಿ ಕೇಳಿಸ್ತಾ ಇಲ್ಲ, ದೂರದಲ್ಲಿದ್ದಾಗ ಸರಿಯಾಗಿ ಕೇಳಿಸ್ತಾ ಇಲ್ಲ, ಯಾಕಂದ್ರೆ ಏರ್ ಕ್ಯಾರಿ ಮಾಡ್ತಕ್ಕಂಥದ್ದು ಹರಡುತ್ತೆ. ಇಟ್ ಎಕ್ಸ್ಪ್ಯಾಂಡ್ಸ್. ದಿ ಸೌಂಡ್ ಎನರ್ಜಿ ಇಸ್ ಬೀನ್ ಎಕ್ಸ್ಪ್ಯಾಂಡೆಡ್ ಬೈ ದಿ ಏರ್. ಅರ್ಥ ಮಾಡ್ಕೊಳ್ಳಿ ಸೈಂಟಿಫಿಕ್ ಆಗಿ. ಹತ್ರ ಇದ್ದಾಗ ಸೌಂಡ್ ಎನರ್ಜಿ ಒಂದು ವೇವ್ ಲೆಂತ್ ಅಲ್ಲಿ ಹೋಗುತ್ತೆ, ಕ್ಲೀನಾಗಿ ಕೇಳಿಸುತ್ತೆ. ನಾವು ದೂರ ಹೋಗ್ತಾ 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 ನಮಗೆ ಕೇಳಿಸ್ತಾ ಇಲ್ಲ, ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಕೇಳಿಸ್ತಾ ಇದೆ. ಸ್ಪೀಕರ್ಸ್, ಮೊಬೈಲಲ್ಲಿ ಮಾತಾಡಿರ್ತಕ್ಕಂಥ ಸಂಭಾಷಣೆ ಮೊಬೈಲ್ ಮುಖಾಂತರ it will be converted into energy and it will be converted into wave energy. Wave energy ಇಂದ ಟವರ್ಸ್ ರಿಸೀವ್ ಮಾಡುತ್ತೆ, ಕೋಡಿಂಗ್ ಅಲ್ಲಿ ರಿಸೀವ್ ಮಾಡುತ್ತೆ. ಕೋಡ್ ವರ್ಡ್ ಅಲ್ಲಿ ರಿಸೀವ್ ಮಾಡುತ್ತೆ ವರ್ಡ್ಸ್ ಎಲ್ಲ. ನಿಮಗೆ ಯಾರು ಕಮ್ಯುನಿಕೇಶನ್ ಅಲ್ಲಿ ಇರ್ತಾರೆ, ಈ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಅವ್ರಿಗೆ ಇದು ಅರ್ಥ ಆಗುತ್ತೆ. ಕೋಡ್ ವರ್ಡ್ ಅಲ್ಲಿ ರಿಸೀವ್ ಆಗುತ್ತೆ. ದಿ ಕೋಡ್ ಇಸ್ ಡಿಜಿಟಲಿ ಕನ್ವರ್ಟೆಡ್ ಅಂಡ್ ಅಗೈನ್ ಇಟ್ ಈಸ್ ರೀಕನ್ವರ್ಟೆಡ್. ಮತ್ತೆ ಆ ಕಡೆ ಇರ್ತಕ್ಕಂಥ ವ್ಯಕ್ತಿಗೆ ಹಲೋ ಅಂದಿದ ತಕ್ಷಣ, ಹಲೋ ನಮಸ್ಕಾರ, ನಾನು ನಿಮ್ಮ ದಿನೇಶ್ ಗುರೂಜಿ. ಅಲ್ಲೂ ಅವ್ರಿಗೆ ಹೌದು ಸರ್, ನೀವು ದಿನೇಶ್ ಗುರೂಜಿ ವಾಯ್ಸ್ ಬರ್ತಾ ಇದೆ, ಅವ್ರ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇದೆ. ಇನ್ ಬಿಟ್ವೀನ್ ಎ ಮೀಡಿಯಂ ಅದೇನ್ ಮಾಡುತ್ತೆ, ಆ ಏರ್ನ ಸೌಂಡ್ನ ಕನ್ವರ್ಟ್ ಮಾಡಿ ಹೋಗ್ತಾ ಇದೆ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನಿಮಗೆ ಸೌಂಡ್ ಕೇಳಿಸ್ತಾ ಇದೆ. ದೇರ್ ಇಸ್ ಎ ಎನರ್ಜಿ ವಿಚ್ ಇಸ್ ಕಮಿಂಗ್ ಟು ಯುವರ್ ಇದು. ಅದು ಎಲ್ಲಿಂದ ಬರ್ತಾ ಇದೆ? ಆ ಸ್ಪೀಕರ್ ಇಂದ ಬರ್ತಾ ಇದೆ. ಆ ಸ್ಪೀಕರ್ ಇಂದ ಯಾವ ಮೀಡಿಯಂ ಅಲ್ಲಿ ಹೋಗ್ತಾ ಇದೆ? ಏರಿ ಮೀಡಿಯಂ ಅಲ್ಲಿ ಹೋಗ್ತಾ ಇದೆ ವೈಬ್ರೇಷನ್. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸೃಷ್ಟಿ ಆಗಿರ್ತಕ್ಕಂಥದ್ದು ಒಬ್ಬ ಸೃಷ್ಟಿಕರ್ತನಿಂದ. ಬೇಕಾಗಿರ್ತಕ್ಕಂಥ ಮಾಹಿತಿ ನಾವು ವಾಹಿನಿಲಿ ಹೇಳ್ತೀವಿ.
ಹಾಡು ಹಾಕೊಳ್ತೀವಿ, ವಾಹಿನಿಲಿ ಬರುತ್ತೆ. ಇನ್ಫಾರ್ಮೇಶನ್ ಕೇಳ್ತೀವಿ, ವಾಹಿನಿಲಿ ಏನೋ ಬರ್ತಾ ಇದೆ, ಏನೋ ಅರ್ಥ ಮಾಡ್ಕೊಳ್ಳೋಣ. ನಾವು ವ್ಯಕ್ತಪಡಿಸ್ಬೇಕು, ಫೋನ್ ಕಾಲ್ ಮಾಡ್ತೀವಿ ವಾಹಿನಿಗೆ. ಸೊ ದೇರ್ ಈಸ್ ಎ ಸೌಂಡ್ ಎನರ್ಜಿ ವಿಚ್ ಇಸ್ ಪ್ರೆಸೆಂಟ್ ಆಲ್ ಓವರ್ ದಿ ಪ್ಲೇಸ್. ಯೂನಿವರ್ಸಲ್ಲಿ ಸೌಂಡ್ ಎನರ್ಜಿ ಇದೆ. ಈ ಸೌಂಡ್ ಎನರ್ಜಿನ ಅರ್ಥ ಮಾಡಿಕೊಂಡು ನಮ್ಮ ಋಷಿಮುನಿಗಳು ತಂದಿರತಕ್ಕಂಥದ್ದು ಮಂತ್ರ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಹೇಳ್ತಾರೆ. ಮಂತ್ರಕ್ಕೆ ಮಾವಿನಕಾಯಿ ಉದುರೋದು ಅಂತ ಒಂದು ಸೌಂಡ್. ಸೌಂಡ್ ಎನರ್ಜಿಯಿಂದ ಮಾವಿನಕಾಯಿ ಉದುರಿಸಬಹುದು ಅಟ್ ಸರ್ಟೆನ್ ಡೆಸಿಬಲ್ಸ್. ಒಂದು ಲೌಡ್ ಸ್ಪೀಕರ್ ಇಡಿ, ಅದರ ಮುಂದೆ ಒಂದು ಗಾಜಿನ ಗ್ಲಾಸ್ ಇಡಿ, ಮ್ಯಾಕ್ಸಿಮಮ್ ಡೆಸಿಬಲ್ಸ್ಗೆ ಆನ್ ಮಾಡಿ, ಗ್ಲಾಸ್ ಅಲ್ಲಾಡಕ್ಕೆ ಶುರು ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಗ್ಲಾಸ್ ಅಲ್ಲಾಡ್ತಾ ಇದೆ, ಮಧ್ಯದಲ್ಲಿ ಏನೂ ಇಲ್ಲ. ಒಂದು ಸ್ಪೀಕರು, ಒಂದು ಗ್ಲಾಸ್ ಶೇಕ್ ಆಗ್ತಾ ಇರುತ್ತೆ ಸೌಂಡ್ ಎನರ್ಜಿಯಿಂದನೇ. ಇನ್ನೂ ಸ್ವಲ್ಪ ಜಾಸ್ತಿ ಆದರೆ ಬ್ಲಾಸ್ಟ್ ಆಗುತ್ತೆ. ದಿ ಸೌಂಡ್ ಹ್ಯಾಸ್ ಗಾಟ್ ಲಾಟ್ ಆಫ್ ಎನರ್ಜಿ. ಸರ್ಟೆನ್ ಫ್ರೀಕ್ವೆನ್ಸಿಲಿ ಬ್ರೇಕ್ ಮಾಡ್ಬೋದು ನಾವು. ಅರ್ಥ ಮಾಡ್ಕೊಳ್ಳಿ, ದೇರ್ ಆರ್ ಸರ್ಟೆನ್ ಫ್ರೀಕ್ವೆನ್ಸೀಸ್ ವೇರ್ ವಿತ್ ದಿಸ್ ಸೌಂಡ್ ವಿ ಕ್ಯಾನ್ ಡೂ ಇಟ್. ಯಾಕೆ ಸೌಂಡ್ ಎನರ್ಜಿಯಿಂದ ಎಷ್ಟೋ ಜನಕ್ಕೆ ಕಿವಿ ಟಮಟೆ ಹೊಡೆದೋಗಿಲ್ಲ? ಏನೂ ಇಲ್ಲ, ಒಂದು ಕಿವಿ ಚುಚ್ಚಿಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾವುದೇ ಬಂದು ಏನೂ ಚುಚ್ಚಿಲ್ಲ, ಯಾವುದೇ ಒಂದು ಪಿನ್ ಚುಚ್ಚಿಲ್ಲ, ಯಾವುದೇ ಒಂದು ಇದು ಬಂದಿಲ್ಲ, ಬರೀ ಸೌಂಡ್ ಇಂದ ಟಮಟೆ ಒಡೆದೋಗಿರೋದಿದೆ. ಅಂದ್ರೆ ಸೌಂಡ್ ಹ್ಯಾಸ್ ಪೆನಿಟ್ರೇಟೆಡ್ ಅಂಡ್ ಡಿಸ್ಟ್ರಾಕ್ಟೆಡ್ ದಿ ಇಯರ್ ಡ್ರಮ್. ಸೊ ದೇರ್ ಇಸ್ ನೋ ಸೌಂಡ್ ಎನರ್ಜಿ. ಮಾವಿನಕಾಯಿ ಉದುರುತ್ತೆ, ಬಟ್ ಅಟ್ ಸರ್ಟನ್ ಫ್ರೀಕ್ವೆನ್ಸೀಸ್. ಹೈ ಎನರ್ಜಿ ಮಾವಿನಕಾಯಿ ಹತ್ರ ನಾವು ಹೋಗಿ ಬಿಟ್ಟಾಗ ಡೆಫಿನೆಟ್ಲಿ ಅದು ಶೇಕ್ ಆಗುತ್ತೆ. ಶೇಕ್ ಆಗಿ ಉದುರುತ್ತೆ. ಇಟ್ ವಿಲ್ ಶೇಕ್ ಬಿಕಾಸ್ ಸೌಂಡ್ ಹ್ಯಾಸ್ ಗಾಟ್ ಎನರ್ಜಿ. ನಮ್ಮ ಫ್ರೀಕ್ವೆನ್ಸಿ, ನಮ್ಮ ಎನರ್ಜಿ ಸ್ವಲ್ಪ ಲೋ ಇರುತ್ತೆ. ಅದನ್ನ ಫ್ರೀಕ್ವೆಂಟ್ ಆಗಿ ಸರ್ಟೆನ್ ಲೆವೆಲ್ಸ್ಗೆ ತಗೊಂಡು ಹೋಗ್ಬೇಕಾದ್ರೆ ರಿಪಿಟೇಷನ್ಸ್ ಅಂತ ಕರಿತೀವಿ ನಾವು. ದೇರ್ ಇಸ್ ನಂಬರ್ ಆಫ್ ರಿಪಿಟೇಷನ್ಸ್ ವಿಚ್ ಕೀಪ್ಸ್ ಆನ್ ಆಡಿಂಗ್. ನಾನು ಆವಾಗಲೇ ಹೇಳ್ದಂಗೆ, ಇಲ್ಲಿ ಜೋರಾಗಿ ಒಂದು ಸೌಂಡ್ ಮಾಡಿದ್ರೆ, ಸೌಂಡ್ ಬಂದಿದ ತಕ್ಷಣ ಇಲ್ಲಿ ಎಲ್ಲ ಪಾತ್ರೆಗಳು ಅದು ಇದು ಅಲ್ಲಾಡ್ತಾ ಇರುತ್ತೆ. ಜೋರಾಗಿ ಸೌಂಡ್ ಇಡಿ, ಗರ್ರ ಅಂತ ಎಲ್ಲ ಅಲ್ಲಾಡುತ್ತೆ, ಸೌಂಡ್ ಬರುತ್ತೆ. ದಿ ಸೌಂಡ್ ಎನರ್ಜಿ ಆಸ್ ವೈಬ್ರೇಟಿಂಗ್ ದಿ ಪಾರ್ಟಿಕಲ್ಸ್ ಅರೌಂಡ್ ಅಸ್. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಮಂತ್ರ ಹೇಳಬೇಕು ಇದನ್ನ ಅರ್ಥ ಮಾಡ್ಕೋಬೇಕು ನೀವು ಫಸ್ಟ್. ಯಾಕೆ ಮಂತ್ರ ಹೇಳಬೇಕು? ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಹೇಳಿದವ್ರಿಗೆ ಒಂದು ಆನ್ಸರ್ ಇದು. ಮಾವಿನಕಾಯಿ ಖಂಡಿತ ಉದುರಿಸ್ಬೋದ್ರಿ. ಅಟ್ ಅಂಡ್ ಸರ್ಟನ್ ಡೆಸಿಬಲ್ಸ್ ಡೆಫಿನೆಟ್ಲಿ ಉದುರುತ್ತೆ. ಪೀಪಲ್ ಇವಾಗ ಏನಾಗಿದೆ, ಪೀಪಲ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಎಕ್ಸ್ಪೀರಿಯನ್ಸ್ ಆಗಬೇಕು. ಇಫ್ ದೇ ಡೋಂಟ್ ಎಕ್ಸ್ಪೀರಿಯನ್ಸ್ ದೇ ವಿಲ್ ನಾಟ್ ಡೂ ಇಟ್. ಸರ್ಟನ್ ಕಾಯಿಲೆಗೆ ಸೌಂಡ್ ಟ್ರೀಟ್ಮೆಂಟ್ ಕೊಡ್ತಾರೆ. ಸಾನಿಕ್ ಟ್ರೀಟ್ಮೆಂಟ್ ಅಂತ ಕರೆಸ್ತಾರೆ. ಅದು ಸ್ವಲ್ಪ ಹೋಗಿ ಗೂಗಲ್ ಮಾಡಿ. ಸರ್ಟನ್ ಕಾಯಿಲೆಗೆ ದೇರ್ ಇಸ್ ಸೌಂಡ್ ಎನರ್ಜಿ, ಸರ್ಟನ್ ಕಾಯಿಲೆಗೆ ದೇರ್ ಇಸ್ ಲೈಟ್ ಎನರ್ಜಿ. ಆಲ್ಫಾ, ಬೀಟಾ, ಗ್ಯಾಮಾ ಅಂತಾನು ಕೇಳಿರ್ತೀರ ರೇಸಲ್ಲಿ. ಅದರಲ್ಲಿ ಮೀರಿರ್ತಕ್ಕಂಥ ರೇಸ್ನ ನಾವು ಅವಾಯ್ಡ್ ಮಾಡಬೇಕು. UV ರೇಸ್ ಅಂತ ಕರೀತಾರೆ, ಅಲ್ಟ್ರಾವೈಲೆಟ್ ರೇಸ್ ಮತ್ತೆ ಎಕ್ಸ್-ರೇಸ್. ಇವೆಲ್ಲ ವೆರಿ ವೆರಿ ಡೇಂಜರಸ್. ಇವೆಲ್ಲ ರೇಸ್ ಸೂರ್ಯನಿಂದ ಎಲ್ಲವೂ ಬರುತ್ತೆ. UV ರೇಸು ಬರುತ್ತೆ, ಎಕ್ಸ್-ರೇಸು ಬರುತ್ತೆ. ಸರ್ಟೆನ್ ಟೈಮಲ್ಲಿ, ದಿನದಲ್ಲಿ ಸರ್ಟೆನ್ ಟೈಮಲ್ಲಿ UV ರೇಸ್ ಜಾಸ್ತಿ ಇರೋದ್ರಿಂದನೇ ಅದನ್ನ ರಾಹುಕಾಲ ಅಂತ ಹೆಸರಿಟ್ರು. ಅರ್ಥ ಮಾಡ್ಕೊಳ್ಳಿ. ಯಾರು ಜ್ಯೋತಿಷ್ಯನ ನಂಬಲ್ಲ, ಯಾರು ಮಾಡಲ್ಲ, ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ. ವಾಟ್ ಈಸ್ ರಾಹುಕಾಲ? In a given day, there are certain times where the UV rays will be higher based on the earth and the sun's angle. ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ದಿ ಅರ್ತ್ ಅಂಡ್ ದಿ ಸನ್ಸ್ ಆಂಗಲ್. ಆ ಆಂಗಲ್ ಅಲ್ಲಿ ಡಿಫ್ಲೆಕ್ಷನ್ನು, ಸೂರ್ಯನ ಡಿಸ್ಕು ಇರ್ತಕ್ಕಂಥ ಜಾಗ, ಆ ಸಮಯ, ಬರ್ತಕ್ಕಂಥ ರೇಸು. ಯಾಕಂದ್ರೆ ನಿಮಗೆ ರೇಸ್ ತಗೊಂಡ್ರು ಕೂಡ ವಿಬ್ ಗಯಾರ್ ಅಂತ ಬರುತ್ತೆ. ವೈಲೆಟ್, ಇಂಡಿಗೋ, ಬ್ಲೂ, ಯೆಲ್ಲೋ, ಆರೆಂಜ್ ಎಲ್ಲ ವಿಬ್ ಗಯಾರ್ ಅಂತ ಬರುತ್ತೆ. ವಿಬ್ ಗಯಾರ್ಗಿನ ಮೇಲೆ ಮತ್ತೆ ವಿಬ್ ಗಯಾರ್ಗಿನ ಕೆಳಗಡೆ ದೇರ್ ಆರ್ ಅನ್ವಾಂಟೆಡ್ ರೇಸ್.
ನಮಗೆ ಮೈಕ್ರೋವೇವ್ಸ್ ಅಂತ ಕರಿತೀವಿ ಅದನ್ನು. ವಿ ಕಾಲ್ ಇಟ್ ಆಸ್ ಮೈಕ್ರೋವೇವ್ಸ್. ಆ ವೇವ್ಸ್ ಇದ್ದೇ ಇರುತ್ತೆ. ವಿಬ್ಗಯಾರ್ ನಮ್ಗೆ ಒಳ್ಳೇದು. ವೈಟ್ ಲೈಟ್ ನಮ್ಗೆ ಒಳ್ಳೇದು. ಅದ್ರ ಮೇಲಿರ್ತಕ್ಕಂಥ ಫ್ರೀಕ್ವೆನ್ಸಿ, ಕೆಳಗಿರ್ತಕ್ಕಂಥ ಫ್ರೀಕ್ವೆನ್ಸಿ ಇಸ್ ವೆರಿ ಬ್ಯಾಡ್, ವಿಚ್ ಕಾಸಸ್ ಕ್ಯಾನ್ಸರ್. ಸನ್ಗೆ ಎಕ್ಸ್ಪೋಜರ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಮೈಲ್ಡ್ ಆಗಿ ಮಾಡಿದ್ರೆ ಏನಾಗುತ್ತೆ, ಇಟ್ಸ್ ಎ ಥೆರಪಿ. ಎಕ್ಸಸ್ ಸನ್ ಎಕ್ಸ್ಪೋಸ್ ಮಾಡಿದ್ರೆ ನಮಗೆ ಕ್ಯಾನ್ಸರ್ ಬರುತ್ತೆ ಅಂತ ಸೈನ್ಸ್ ಹೇಳುತ್ತೆ. ಸೊ ವೆನ್ ಯು ಆರ್ ಎಕ್ಸ್ಪೋಸ್ ಟು ದಟ್, ವಿಬ್ಗಯಾರ್ ಬಿಯಾಂಡ್ ಅಂಡ್ ವಿಬ್ಗಯಾರ್ ಬಿಲೋ, the microwaves get activated. So UV rays, X-rays, microwaves ಅದು ಕೂಡ ನಮ್ಮ ಮೈ ಒಳಗಡೆ ಹೊರಟೋಗುತ್ತೆ. ಅದಕ್ಕೆ ಬೆಳಗಿನ ಹೊತ್ತಲ್ಲಿ ನಾವು ಹೆಚ್ಚಾಗಿ ಯೋಗಾಭ್ಯಾಸ ಮಾಡಿದ್ರೆ ಲೈಟ್ ಎನರ್ಜಿ ವಿಲ್ ಕಮ್. ಮಂತ್ರ ಹೇಳಿದ್ರೆ ಸೌಂಡ್ ಎನರ್ಜಿ ಇಸ್ ಮಿಕ್ಸ್ಡ್. ಯಾವುದೇ ಬ್ಲಾಸ್ಟ್ ಆಗಬೇಕಾದ್ರೆ ದೇರ್ ಇಸ್ ಲೈಟ್ ಅಂಡ್ ಸೌಂಡ್. ಮೋಡ ಡಿಕ್ಕಿ ಹೊಡಿಬೇಕಾದ್ರೆ ದೇರ್ ಇಸ್ ಲೈಟ್ ಅಂಡ್ ಸೌಂಡ್. ಸೃಷ್ಟಿ ಓಂಕಾರದಿಂದ ಶುರು ಆಯಿತು, ಬಿಗ್ ಬ್ಯಾಂಗ್ ಅಂತ ಹೇಳ್ತಾರೆ. ದಿ ಥಿಯರಿ ಇಟ್ ಸೆಲ್ಫ್ ಇಸ್ ನೋನ್ ಆಸ್ ಬಿಗ್ ಬ್ಯಾಂಗ್. ದೇರ್ ವಾಸ್ ಎ ಬಿಗ್ ಎಕ್ಸ್ಪ್ಲೋಷನ್, ಬಿಗ್ ಸೌಂಡ್ ವಿತ್ ಬಿಗ್ ಲೈಟ್ ಅಂಡ್ ಸೌಂಡ್ ಎನರ್ಜಿ ಇದ್ದೇ ಇರುತ್ತೆ. ನಮ್ಮ ಋಷಿ ಮುನಿಗಳು ಈ ಸೌಂಡ್ ಎನರ್ಜಿನ ಯೂಸ್ ಮಾಡಿಕೊಂಡು ಮನುಷ್ಯನಿಗೆ ಬರ್ತಕ್ಕಂಥ ಕಷ್ಟಗಳು ಕಮ್ಮಿ ಆಗಬೇಕು ಅಂದ್ರೆ ದೇರ್ ಆರ್ ಸರ್ಟನ್ ಸೌಂಡ್ಸ್ ಯು ಹ್ಯಾವ್ ಟು ಪುಟ್ ಔಟ್ಸೈಡ್. ಓಂ ವಕ್ರತುಂಡಾಯ ಹುಂ. ಹುಂ ಅಂದಾಗ ಯು ಆರ್ ಪುಟಿಂಗ್ ದಿ ನೆಗೆಟಿವ್ ಎನರ್ಜಿ ಔಟ್ಸೈಡ್. ಹುಂ ಅಂತ. ನಾ ಕರೋನಾ ಸ್ವಲ್ಪ ಬಂದವ್ರಿಗೆ ಸ್ವಲ್ಪ ಈ ಮಂತ್ರ ಹೇಳ್ಕೊಳ್ಳಿ ಅಂತ ಹೇಳಿದೆ. ಥ್ರೋಟ್ ಅಲ್ಲಿ ವೈಬ್ರೇಟ್ ಆಗುತ್ತೆ. ದಿ ರೇಕಿ ಈಸ್ ಡಿಪೆಂಡೆಂಟ್ ಆನ್ ದಿ ಚಕ್ರಾಸ್. ಆ ಒಂದು ಚಕ್ರಕ್ಕೂ ಸೌಂಡ್ ಎನರ್ಜಿ ಇದೆ ವಿಚ್ ವೈಬ್ರೇಟ್ಸ್. ಸೌಂಡ್ ಎನರ್ಜಿ ವೈಬ್ರೇಟ್ಸ್. ಬೊಜ್ಜು ಕರಗಿಸ್ಬೇಕಾದ್ರೆ, ಬೊಜ್ಜಿರುತ್ತಲ್ಲ, ಕರಗಿಸ್ಬೇಕಾದ್ರೆ ಅದೇನೋ ಒಂದು ವೈಬ್ರೇಟರ್ ತಗೊಂಡು ಟರ್ರ್ ಅನ್ನಿಸ್ತಾರೆ, ಸೌಂಡ್ ಬರುತ್ತಲ್ಲಿ. ಆ ವೈಬ್ರೇಟಿಂಗ್ ಮೋಡ್ ಎಂಟರ್ ಆಗಿ ಆ ಇರ್ತಕ್ಕಂಥ ಕೊಲೆಸ್ಟ್ರಾಲ್, ಗಿಡ್ ಎಲ್ಲ ಕರಗಿಸುತ್ತೆ, ಅಲ್ಲಾಡಿಸಿ. ಎವ್ರಿವೇರ್ ದೇರ್ ಇಸ್ ಸೌಂಡ್. ನೀರನ್ನ ಚೆನ್ನಾಗಿ ಬಾಯ್ಲ್ ಮಾಡಿ, ಬಾಯ್ಲಿಂಗ್ ಪಾಯಿಂಟ್ ಬಂದ ತಕ್ಷಣ ಯು ವಿಲ್ ಗೆಟ್ ಎ ಸೌಂಡ್. ದೇರ್ ಇಸ್ ಎ ಸೌಂಡ್ ವಿತ್ ದಿ ಎನರ್ಜಿ. ಗಾಡಿ ವಿತೌಟ್ ಸೌಂಡ್ ಓಡಲ್ಲ, ಕ್ರ್ಯಾಂಕ್ ಆಗಬೇಕು. ದೇರ್ ಶುಡ್ ಬಿ ಎ ಕ್ರ್ಯಾಂಕ್ ಟು ಸ್ಟಾರ್ಟ್ ಇಟ್. ಕ್ರ್ಯಾಂಕ್ ಆದ್ಮೇಲೆ ಗಾಡಿ ಸ್ಟಾರ್ಟ್ ಆಗೋದು. ಫ್ಲೈಟ್ ಹೋಗ್ಬೇಕಾದ್ರೂ ಸೌಂಡ್ ಇರುತ್ತೆ, ಟ್ರೈನ್ ಹೋಗ್ಬೇಕಾದ್ರೂ ಸೌಂಡ್ ಇದೆ, ಭೂಮಿ ಮೂವ್ ಆಗ್ಬೇಕಾದ್ರೂ ಸೌಂಡ್ ಇದೆ. ಭೂಮಿ ಮೂವ್ ಆಗ್ತಾ ಇದೆಯಲ್ಲ ಸೂರ್ಯನ ಸುತ್ತ, ಈ ಸೌಂಡ್ ಇದೆ. ಸೂರ್ಯನು ಕೂಡ ಸುತ್ತಾ ಇದ್ದಾನೆ, ಸೂರ್ಯನೂ ಒಂದು ಸೌಂಡ್ ಇದೆ, ಬರ್ನಿಂಗ್ ಸೌಂಡ್ ಇದೆ. ಅದನ್ನೇ ಓಂ ಅಂತ ಕಂಡುಹಿಡಿದಿರೋದು. ಸೂರ್ಯನ ಸೌಂಡ್ ಈಸ್ ಡಿಟೆಕ್ಟೆಡ್ ಆಸ್ ಓಂ. ಆ ಉ ಅಂ, ಆ ಉ ಅಂ. ದೇರ್ ಆರ್ ಸರ್ಟನ್ ಸೌಂಡ್. ಈಗ ಬುಲೆಟ್ ಹೋಗ್ತಾ ಇದ್ರೆ ಇದು ಬುಲೆಟ್ ಅಂತ ಐಡೆಂಟಿಫೈ ಮಾಡ್ತೀರಾ. ಒಂದು ಆನೆ ಪಟಾಕಿ ಹೊಡೆದ್ರೆ ಇದು ಆನೆ ಪಟಾಕಿ ಅಂತ ಐಡೆಂಟಿಫೈ ಮಾಡ್ತೀರಾ. ಒಂದು ಈರುಳ್ಳಿ ಬಾಂಬ್ ಹೊಡೆದ್ರೆ ಈರುಳ್ಳಿ ಬಾಂಬ್ ಅಂತ ಹೇಳ್ತೀರಾ. ಕಾರ್ ಹೋಯ್ತು ಅಂದ್ರೆ ಕಾರ್ ಸೌಂಡ್ ಬರ್ತೀರಾ. ದೇರ್ ಆರ್ ಸರ್ಟನ್ ಸೌಂಡ್ ಡಿಫ್ರೆನ್ಶಿಯೇಷನ್. ಓಂ ಅಂತ ಸಾನಿಕ್ ಅಲ್ಲಿ ನಾಸಾದವರು ಕಂಡುಹಿಡಿದ್ದಾರೆ. ದೇರ್ ಇಸ್ ಓಂ, ದೇರ್ ಇಸ್ ಸಮಥಿಂಗ್ ಕಾಲ್ಡ್, ಅವರು ಕರೆಕ್ಟ್ ಆಗಿ ಸ್ಪೆಲ್ ಮಾಡಿಲ್ಲ, ಅಮ್ ಅಂತ ಏನೋ ಬರ್ತಾ ಇದೆ. ದೇರ್ ಇಸ್ ಎ ಹಮ್ಮಿಂಗ್ ಸೌಂಡ್ ಫ್ರಮ್ ದಿ ಸನ್. ನಮ್ಮ ಋಷಿ ಮುನಿಗಳು ಯಾವಾಗಲೂ ಬರೆದಿಟ್ಬಿಟ್ರು, ಸೂರ್ಯನ ಬರೋದು ಓಂ ಅಂತ. ಆ ಉ ಅಂ, ಆ ಸೌಂಡ್ ಬರ್ತಾ ಇದೆ ಬಿಕಾಸ್ ಇಟ್ ಇಸ್ ಬರ್ನಿಂಗ್. ಹೈಡ್ರೋಜನ್ ಅಂಡ್ ಹೀಲಿಯಂ ಆರ್ ಬರ್ನಿಂಗ್ ದೇರ್. ವೈಜ್ಞಾನಿಕವಾಗಿ ಏನ್ ಬರ್ನ್ ಆಗ್ತಾ ಇದೆ ಸೂರ್ಯನಲ್ಲಿ? ದೇರ್ ಇಸ್ ಹೈಡ್ರೋಜನ್, ದೇರ್ ಇಸ್ ಹೀಲಿಯಂ, ಬರ್ನ್ ಆಗ್ತಾ ಇದೆ. ಇಟ್ಸ್ ಎ ಮಾಸ್, ಬರ್ನ್ ಆಗ್ತಾ ಇದೆ. ಇದು ಬಿಯಾಂಡ್ ಹೋಗ್ಬೇಕು. ಏನಕ್ಕೆ ಬರ್ನ್ ಆಗ್ತಾ ಇದೆ ಅದು ಆ ಸ್ಟೋರಿಗೆ ಹೋಗ್ಬೇಕು ಅಂದ್ರೆ ಇನ್ನು ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾಗತ್ತೆ. ದೆನ್ ಅಗೈನ್ ಲಾಸ್ಟ್ ಇದೆಲ್ಲ ಅರ್ಥ ಮಾಡ್ಕೊಂಡು ಬರೋಕ್ಕೆ, ಇದೆಲ್ಲ ಲಾಸ್ಟ್ ಅಲ್ಲಿ ಏನ್ ಬಂದ್ಬಿಡುತ್ತೆ ಗೊತ್ತಾ? ಆಧ್ಯಾತ್ಮಿಕ ಬಂದ್ಬಿಡುತ್ತೆ. ನಾವೆಲ್ಲ ಸೈನ್ಸ್ 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 ಹುಡ್ಕೊಂಡು ಹೋಗ್ತಾ ಇದ್ರೆ ಕೊನೆಗೆ ಇವೆಲ್ಲ ಯಾಕೆ ಅಂತ ಬಂದಾಗ ವಾಪಸ್ ಅಲ್ಲಿಗೆ ಎಲ್ಲಿಗೆ ಬರುತ್ತೆ? ದೇರ್ ಇಸ್ ಸ್ಪಿರಿಚುಯಾಲಿಟಿ ವಿಚ್ ಕಮ್ಸ್. ಅದನ್ನೇ ನಮ್ಮ ಋಷಿಮುನಿಗಳು ಮಾಡಿದ್ದು ಕೊನೆಗೆ. ಇವತ್ತು ಸೈನ್ಸ್ ಅಲ್ಲಿ ಅದು ಕಂಡುಹಿಡಿಯೋದು, ಇದು ಕಂಡುಹಿಡಿಯೋದು, ನ್ಯೂಟ್ರಾನ್, ಪ್ರೋಟಾನ್, ಅದೆಲ್ಲ ಇದೆ ಆಲ್ರೆಡಿ. ಇಟ್ ಹಸ್ ಬಿನ್ ಡನ್. ಯಾರು ಇದರೊಳಗೆ ಎನರ್ಜಿ ಹಾಕಿದ್ದು?
ಎಷ್ಟೋ ಸುಂದರವಾಗಿರ್ತಕ್ಕಂಥ ಪದಗಳಲ್ಲಿ ಹೇಳಿದ್ದಾರೆ. ಆ ಮಾವಿನ ಹಣ್ಣಲ್ಲಿ ಸಕ್ಕರೆ ತುಂಬಿರೋರು ಯಾರು? ಕಬ್ಬಲ್ಲಿ ಯಾರು ಸಕ್ಕರೆ ತುಂಬಿದ್ರು? ಆ ಮಾವಿನ ತೊಟ್ಟು ಇರುತ್ತಲ್ಲ, ತೊಟ್ಟವರೆಗೂ ನೀವು ಅಗದ್ರೂ ಕೂಡ ಸ್ವೀಟ್ ಇರಲ್ಲ. ಮಾವಿನ ಕೊನೆಯೇ ತೊಟ್ಟಿರುತ್ತಲ್ಲ, ಅದನ್ನ ಮುರಿದ್ಬಿಟ್ಟು ಆ ತೊಟ್ಟನ್ನ ನೀವು ಅಗಿರಿ, ಕಹಿ ಇರುತ್ತೆ. ಆ ಮಾವಿನ ಹಣ್ಣು ಒಳಗಡೆ ಮಾತ್ರ ಸ್ವೀಟ್ ಇರುತ್ತೆ. ಇದೆಲ್ಲ ಇನ್ನು ನಾವು ಆ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ವೆರಿ ಡಿಫಿಕಲ್ಟ್. ಹೌ ದಿ ಶುಗರ್ ಕೇಮ್ ಇನ್ ಸೈಡ್ ಎ ಮ್ಯಾಂಗೋ, ಸ್ವೀಟ್ನೆಸ್ ಕೇಮ್ ಇನ್ ಸೈಡ್ ಎ ಮ್ಯಾಂಗೋ. ಹಳಸಿನಣ್ಣು ಮೇಲ್ಗಡೆ ಎಲ್ಲ ಮುಳ್ಳು ನೋಡಕ್ಕೆ. ಆ ಮರದಲ್ಲಿ ಆ ಕೆಳಗೆ ಬುಡದಿಂದ ಎಲೆಯವರೆಗೂ ಕೂಡ ಎಲ್ಲೂ ಸಿಹಿ ಇಲ್ಲ. ಎಲೆ ತಿನ್ನಿ ಸಿಹಿ ಇಲ್ಲ, ಕಾಂಡ ತಿನ್ನಿ ಸಿಹಿ ಇಲ್ಲ, ಬೇರ್ ತಿನ್ನಿ ಸಿಹಿ ಇಲ್ಲ. ಆದರೆ ಅದರೊಳಗಿರ್ತಕ್ಕಂಥ ಆ ಹಳಸಿನ ಹಣ್ಣು ಬಿಡಿಸಿದಾಗ ಬರ್ತಕ್ಕಂಥ ಒಳಗಡೆ ಹಣ್ಣು ಏನು ಸಾಫ್ಟ್, ಅದು ತಿಂದಾಗ ಏನು ರುಚಿ. ಎಲ್ಲಿ ಸಕ್ಕರೆ ತುಂಬಿದ್ದು? ಯಾರು ತುಂಬಿದ್ದು ಈ ಸಕ್ಕರೆ? ಇದನ್ನ ಹುಡ್ಕೋಕೆ ಹೋದ್ರೆ ಎಲ್ಲ ಋಷಿಮುನಿಗಳು, ಯಪ್ಪ ಇದೆಲ್ಲ ಬಿಯಾಂಡ್ ಇಮ್ಯಾಜಿನೇಷನ್ ಅಂತಂದ್ರು. ದೇ ಜಸ್ಟ್ ಟೋಲ್ಡ್ ಇಟ್ಸ್ ಬಿಯಾಂಡ್ ಇಮ್ಯಾಜಿನೇಷನ್, ಬಿಯಾಂಡ್ ಸೈನ್ಸ್, ಇಟ್ಸ್ ಬಿಯಾಂಡ್ ಸೈನ್ಸ್. ಅದನ್ನೇ ಅಲ್ಲಿಂದ ಶುರು ಆಯಿತು ನಮ್ಮ ಸತ್ಯ ದರ್ಶನ, ಅಲ್ಲಿಂದ ಶುರು ಆಯಿತು ನಮ್ಮ ಈ ಆಧ್ಯಾತ್ಮಿಕ ಚಿಂತನೆ ನಮ್ಮ ಭಾರತದಲ್ಲಿ. ಭಾರತ ವೈಜ್ಞಾನಿಕವಾಗಿ ಎಲ್ಲ ಬಂತು, ತರ್ಕ ಎಲ್ಲ ಮಾಡಿದ್ರು. ಇವಾಗ ಯಾರು ಸುಮ್ಮನೆ ಬೇಡದೇ ಇರೋ ತಾಲಕೆಟ್ಟು ಹುಡುಗರೆಲ್ಲ ಸೈನ್ಸು ಅಸ್ಟ್ರಾಲಜಿ ನಂಬಲ್ಲ, ಹುಚ್ಚು ನನ್ನ ಮಕ್ಕಳು ಅಂತ ಹೇಳ್ತೀವಿ. ಅವ್ರಿಗೂ ಒಂದು ದಿವಸ ವಯಸ್ಸಾದ್ಮೇಲೆ ಗೊತ್ತಾಗುತ್ತೆ. ಯಾವಾಗಲೂ ಅಷ್ಟೇ, ಯಾರಿಗೆ 45 ಮುಗಿಯುತ್ತೋ ಅವಾಗ ಅವ್ರಿಗೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಮನಸ್ಸು ಭಾರ ಆಗುತ್ತೆ. ಅಲ್ಲಿಂದ ಅವ್ರಿಗೆ ವಾಟ್ ಈಸ್ ದಿಸ್ ವರ್ಲ್ಡ್ ಅಂತ ಸ್ಟಾರ್ಟ್ ಆಗುತ್ತೆ. 45 ಬರಲ್ಲ, 45 ಬರಲ್ಲ ತುಂಬ ಜನಕ್ಕೆ. 45 ದಾಟ್ತಾ ದೆನ್ ದೇ ವಿಲ್ ಸ್ಟಾರ್ಟ್ ಲುಕಿಂಗ್ ಅಟ್, ಅಯ್ಯೋ ಇಷ್ಟೆಲ್ಲ ಮಾಡಿದೆ, ಏನಕ್ಕೋಸ್ಕರ ಮಾಡಿದೆ, ಇಷ್ಟೆಲ್ಲ ಮಾಡಿದೆ, ಅಯ್ಯೋ ಅಯ್ಯೋ ಅನ್ನೋ ಸ್ಟಾರ್ಟ್ ಆಗುತ್ತೆ. ದೆನ್ ದೇ ವಿಲ್ ಸ್ಟಾರ್ಟ್ ಲುಕಿಂಗ್ ಲೈಫ್ ಇನ್ ಎ ಡಿಫ್ರೆಂಟ್ ವೇ. ಅದ್ರಲ್ಲಿ ಏನೊಂದು 5% ಅವ್ರಿಗೆ ಬರಲ್ಲ, ಬಟ್ ಆದ್ರೂ ಮನ್ಸಂತೂ ಇರುತ್ತೆ. 45 ಆದಮೇಲೆ ಎಲ್ಲರಿಗೂ ಬರುತ್ತೆ. ಒಂದು 5% ಅವರು ಮೆಟೀರಿಯಲಿಸ್ಟಿಕ್ ಆಗಿ ಹೋದಾಗ ಬರಲ್ಲ. ಸ್ಪಿರಿಚುವಲ್ ಸ್ಟಾರ್ಟ್ಸ್ ಫ್ರಮ್ 45. ಯಾಕೆ 45? there are certain planets which starts giving results at certain places. So sound energy, ಮತ್ತೆ ವಾಪಸ್ ಬರೋಣ. Sound energy, sound has got energy, it travels and it goes and hits another object. ಸೊ ಈ ರೀತಿ ಇರಬೇಕಾದ್ರೆ ಮಾವಿನಕಾಯಿ ಉದುರಿಸ್ಬೇಕು ಅಂದ್ರೆ ಸರ್ಟನ್ ಫ್ರೀಕ್ವೆನ್ಸಿಲಿ ನಾವು ಅದ್ರ ಹತ್ರ ಹೋಗಿ ಆ ಒಂದು ಡೆಸಿಬಲ್ಸ್ ಅಲ್ಲಿ ಹೊಡೆದ್ರೆ ಮಾವಿನಕಾಯಿನೂ ಬ್ಲಾಸ್ಟ್ ಆಗಿಬಿಡುತ್ತೆ. ಮಾವಿನಕಾಯಿ ಚಿದ್ರಾಗ್ಬಿಡುತ್ತೆ, ಮಾವಿನಕಾಯಿ ಉದುರುತ್ತೆ ಆ ಸೌಂಡಿಂದ. ಏನು ಬೇಡ, ಗ್ಲಾಸ್ ರೀ, ಒಂದು ಆರ್ಡಿನರಿ ಗ್ಲಾಸ್ ಇಡಿ, ಸರ್ಟನ್ ಡೆಸಿಬಲ್ಸ್ ಅಲ್ಲಿ ಸೌಂಡ್ ಕೊಡಿ, ಶೇಕ್ ಆಗುತ್ತೆ. ಸರ್ಟನ್ ಇನ್ನೂ ಜಾಸ್ತಿ ಡೆಸಿಬಲ್ಸ್ ಅಲ್ಲಿ ಕೊಟ್ರೆ ಪಳಾರ್ ಅಂತ ಹೊಡಿಯುತ್ತೆ ಗ್ಲಾಸ್. ಬಾಂಬ್ ಬ್ಲಾಸ್ಟ್ ಆದಾಗ ಎಷ್ಟು ಜನರ ಮನೆಯಲ್ಲಿ ಕಿಟಕಿ ಹೊಡೆದಿದೆ ಆಲೋಚನೆ ಮಾಡಿ. ಬಾಂಬ್ ಬ್ಲಾಸ್ಟ್ ಆದಾಗ ಅಥವಾ ಒಂದು ದೊಡ್ಡದು ಒಂದು ಯಾವ್ದಾದ್ರು ಪಟಾಕಿ ಹೊಡೆದಾಗ ಶೇಕ್ ಆಗಿದೆ, ವಿಂಡೋ ಶೇಕ್ ಆಗಿದೆ, ಸೌಂಡ್ ಬಂದು ಅಲ್ಲಿ ಶೇಕ್ ಮಾಡಿಲ್ವಾ? ಎನರ್ಜಿ ಇಲ್ವಾ ಅಲ್ಲಿ? ಸೊ ಮಂತ್ರ ಹ್ಯಾಸ್ ಗಾಟ್ ಎನರ್ಜಿ, ಮಂತ್ರ ಹ್ಯಾಸ್ ಗಾಟ್ ಎನರ್ಜಿ. ಪ್ಲೀಸ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ವೆನ್ ಸೌಂಡ್ ಹ್ಯಾಸ್ ಗಾಟ್ ಎನರ್ಜಿ, ದಿ ಸೌಂಡ್ ವೇವ್ಸ್ ವಿಚ್ ವಿ ಟೆಲ್ ಫ್ರಮ್ ಅವರ್ ಮೌತ್ ಹ್ಯಾಸ್ ಗಾಟ್ ಎನರ್ಜಿ. ಸೊ ಮಂತ್ರ ಹೇಳೋದನ್ನ ಬಿಡಬೇಡಿ. ಸರ್ಟನ್ ಮಂತ್ರಾಸ್ ಬರೆದಿದ್ದಾರೆ. ಮಂತ್ರದ ಒಳಗಡೆ ಹೋದ್ರೆ ದೇರ್ ಆರ್ ಮೆನಿ ಮಂತ್ರಾಸ್, ನೆಗೆಟಿವ್ ಮಂತ್ರಾಸ್, ಪಾಸಿಟಿವ್ ಮಂತ್ರ, ನ್ಯೂಟ್ರಲ್ ಮಂತ್ರಾಸ್ ಬಹಳಷ್ಟಿದೆ. ಈ ನ್ಯೂಟ್ರಲ್ ಮಂತ್ರ ಎಲ್ಲ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಅದೆಲ್ಲ ಬರುತ್ತಲ್ಲ, ಅದೆಲ್ಲವೂ ಕೂಡ ದುರ್ಗಾ ಸಪ್ತಸತಿ, ಕನಕದಾರ ಸ್ತೋತ್ರ, ಇವೆಲ್ಲ ಕೂಡ ನ್ಯೂಟ್ರಲ್ ಮಂತ್ರಾಸ್ ವಿಚ್ ಗಿವ್ಸ್ ಅಸ್ ಸ್ಪಿರಿಚುವಲ್ ನಾಲೆಡ್ಜ್. ತುಂಬಾ ಜನ ನನಗೆ ಪ್ರಶ್ನೆ ಮಾಡ್ತಾರೆ, ನಾನು ದಿನಾ ವಿಷ್ಣು ಸಹಸ್ರನಾಮ ಮಾಡ್ತೀನಿ, ನನಗೆ ಯಾಕೆ ಕಷ್ಟ? ಸೊ ಮೆಟೀರಿಯಲಿಸ್ಟಿಕ್ ಮಂತ್ರ ಹೇಳ್ತಾ ಇಲ್ಲ ನೀನು. ಯು ಆರ್ ಟಾಕಿಂಗ್ ಅಬೌಟ್ ಟೆಲಿಂಗ್ ಅಬೌಟ್ ಸ್ಪಿರಿಚುವಲ್ ಮಂತ್ರಾಸ್. ಮಂತ್ರದಲ್ಲಿ ಅನೇಕ ವಿಧಗಳಿದೆ. ಕ್ಷುದ್ರ ಮಂತ್ರಗಳು, ಮಾರನ್ ಮಂತ್ರ, ವಿದ್ವೇಷಣ ಮಂತ್ರ, ವಶೀಕರಣ ಮಂತ್ರ, ಆಧ್ಯಾತ್ಮಿಕ ಮಂತ್ರ. ಮೋಸ್ಟ್ ಆಫ್ ದಿ ಮಂತ್ರಾಸ್ ಯಾರು ಫೀಮೇಲು ಮನೇಲಿ ಪಠನೆ ಮಾಡ್ತಾರೆ ಅದೆಲ್ಲ ಸ್ಪಿರಿಚುವಲ್ ಮಂತ್ರಾಸೇ. ಸ್ಪಿರಿಚುವಲ್ ಮಂತ್ರಾಸ್ ವಿಷ್ಣು ಸಹಸ್ರನಾಮ ಇರ್ಬೋದು,
ದುರ್ಗಾ ಸಪ್ತಸತಿ ಇರ್ಬೋದು, ಎಲ್ಲವೂ ಕೂಡ ಇಟ್ ಈಸ್ ಸ್ಪಿರಿಚುವಲ್ ಮಂತ್ರಾಸ್, ಪ್ಯೂರ್ ಸ್ಪಿರಿಚುವಲ್ ಮಂತ್ರಾಸ್. ನಿಮಗೆ ಆಧ್ಯಾತ್ಮಿಕ ಮತ್ತೆ ನಿಮಗೆ ಹೆಚ್ಚು ಕೆಲಸ ಕಾರ್ಯ ಮಾಡದಲ್ಲೇ ಇದ್ದಿದ್ದು ಕಷ್ಟ ತಗೊಂಡು ನಿಮಗೆ ಕರ್ಮಗಳನ್ನ ಪೂರೈಸ್ತಕ್ಕಂಥ ಮಂತ್ರಗಳವೆಲ್ಲ. ಯಾರು ಹೇಳ್ಬೋದು ನಾನು ಡೈಲಿ ವಿಷ್ಣು ಸಹಸ್ರನಾಮ ಹೇಳ್ತೀನಿ, ನನ್ನ ಕೆಲಸನೇ ಸಿಕ್ಕಿಲ್ಲ. ನೋ, ರಾಂಗ್. ಯು ಆರ್ ಟೆಲಿಂಗ್ ಅಬೌಟ್ ನಾನ್ ಮೆಟೀರಿಯಲಿಸ್ಟಿಕ್ ಮಂತ್ರಾಸ್. ಯು ಆರ್ ಟಾಕಿಂಗ್ ಅಬೌಟ್ ನಾನ್ ಮೆಟೀರಿಯಲಿಸ್ಟಿಕ್ ಮಂತ್ರಾಸ್. ಮೆಟೀರಿಯಲಿಸ್ಟಿಕ್ ಮಂತ್ರದಲ್ಲಿ ಎಷ್ಟೊಂದಿದೆ. ಸಾಬರ್ ಮಂತ್ರ ಇಸ್ ಮೆಟೀರಿಯಲಿಸ್ಟಿಕ್ ಮಂತ್ರ. ಶಾಬರ್ ಮಂತ್ರ ಅಂತ ಬರುತ್ತೆ. ದೇ ಆರ್ ಆಲ್ ಮೆಟೀರಿಯಲಿಸ್ಟಿಕ್ ಮಂತ್ರಾಸ್ ಗಿವನ್ ಬೈ ಪರಶಿವ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಒಂದು ಬ್ರೇಕ್ ಆದ್ಮೇಲೆ ಬರೋಣ ವಾಪಸ್. ಓಕೆ, ವೆಲ್ಕಮ್ ಬ್ಯಾಕ್. ಮಂತ್ರ ಪಠನೆ ಮಾಡಿ, ಖಂಡಿತ ಅದರಲ್ಲಿ ಶಕ್ತಿ ಇದೆ. ಮಂತ್ರ ಪಠನೆಯಿಂದ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಮದುವೆ ಆಗಿರ್ಬೋದು, ಅನಾರೋಗ್ಯ ಆಗಿರ್ಬೋದು, ಸರ್ಟನ್ ಲೆವೆಲ್ಸಲ್ಲಿ ಅದು ಕೂಡ ನಮಗೆ ವೈಬ್ರೇಷನ್ ಮೈ ಒಳಗಡೆ ಮಾಡುತ್ತೆ. ನಮ್ಮ ಮೆದುಳಾ ಅಬ್ಲಾಂಗೇಟಾಗಿ ಮಾಡುತ್ತೆ. ಮತ್ತು ಕಾಸ್ಮಿಕ್ಗೆ ನಾವು ಎನರ್ಜಿ ಕಳಿಸ್ತಾ ಇರ್ತೀವಿ. ಐ ವಾಂಟ್ ದಿಸ್, ಐ ವಾಂಟ್ ದಿಸ್, ಐ ವಾಂಟ್ ದಿಸ್. ಯಾಕಂದರೆ ಈ ಭೂಮಿಲಿರ್ತಕ್ಕಂಥ ಪಂಚಭೂತಗಳು ನಮ್ಮ ಸಹಾಯಕ್ಕೆ ಇರೋದು. ಇಲ್ಲಿ ಗಾಳಿ ಯಾಕಿರಬೇಕಾಗಿತ್ತು? ನೀರು ಯಾಕಿರಬೇಕಾಗಿತ್ತು ಈ ಭೂಮಿ ಮೇಲೆ? ಸನ್ಲೈಟ್ ಯಾಕೆ ಬೇಕಾಗಿತ್ತು ನಮಗೆ? ಅದು ಯಾವುದೂ ಇಲ್ಲದೆ ಬದುಕ್ತೀವಿ ನಾವು? ಯಾವುದೂ ಇಲ್ಲದೆ ಬದುಕಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಮೋಡಗಳು ಇರಬೇಕು ಮಳೆ ಬರೋಕ್ಕೆ. ಮೋಡಗಳಿಲ್ಲ ಅಂದರೆ ಮಳೆನೇ ಇಲ್ಲ ಅಲ್ಲ. ಅರ್ಥ ಆಯ್ತಲ್ವಾ? ಮೇಘ ಇರಲೇಬೇಕು. ಮೇಘ ಇಲ್ಲ ಅಂದರೆ ದೇರ್ ಇಸ್ ನೋ ವಾಟರ್ ವಿಚ್ ಕಮ್ಸ್ ಅಕ್ರಾಸ್. ರೈನ್ಫಾಲೇ ಇಲ್ಲ. ಸೊ ಆ ರೀತಿ ಪ್ರತಿಯೊಂದು ಇಲ್ಲಿ ನಮಗೆ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿ ನಮಗಿಲ್ಲಿರಬೇಕಾದ್ರೆ, ನಮಗೆ ಅನುಕೂಲಕರವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ಹೇಳಬೇಕು ಅಂದರೆ ಕಾಸ್ಮಿಕ್ ಕಳಿಸ್ಬೇಕು ನಾವು. ದೇರ್ ಆಲ್ ಹೆಲ್ಪಿಂಗ್ ಅಸ್. ನೀನು ಇಲ್ಲಿ ತಾತ್ಕಾಲಿಕವಾಗಿ ಬಂದಿದೆಯಾ, ನಿನ್ನ ಕರ್ಮಕ್ಕೆ ಇಲ್ಲಿ ನಾವು ಫೆಸಿಲಿಟಿ ಕೊಟ್ಟಿದ್ದೀವಿ. ಒಬ್ಬ ಮನುಷ್ಯ ಜೈಲಲ್ಲಿದ್ದರೂ ಕೂಡ ಊಟ ಮತ್ತು ವಸತಿ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಅವನಿಗೂ ಅಲ್ಲಿ ಫ್ರೀಡಮ್ ಇದೆ, ಊಟ ಇದೆ, ನೀರಿದೆ, ಅಲ್ಲೂ ಓಡಾಡ್ಬೋದು, ಅಲ್ಲೂ ಆಟ ಆಡ್ಬೋದು, ಅವನು ಕೆಲಸ ಮಾಡ್ಬೋದಲ್ಲಿ. ಅದೇ ರೀತಿ ಅದೇ ವಾತಾವರಣದಲ್ಲಿ ನಾವು ಇಲ್ಲಿ ಒಂದು ಬಂದಿಯಾಗಿದ್ದೀವಿ, ಈ ಭೂಮಿ ಮೇಲೆ ಬಂದಿಯಾಗಿದ್ದೀವಿ. ಆದರೆ ಫೆಸಿಲಿಟಿ ಕೊಡ್ತಾ ಇದೆ ನಿನ್ನ ಕರ್ಮದ ಪ್ರಕಾರ. ನೀನು ಮಾಡಿರ್ತಕ್ಕಂಥ ಕರ್ಮದ ಪ್ರಕಾರ ಕೆಲವು ಕೆಟ್ಟದ್ದು, ಕೆಲವು ಒಳ್ಳೆಯದು. ಒಳ್ಳೆ ರೀತಿಯಿಂದ ಇದ್ದರೆ ನಿನಗೆ ಬೇಗ ಬಿಡುಗಡೆ ಮಾಡ್ತೀವಿ. ಜೈಲಿಂದ ಬೇಗ ಬಿಡುಗಡೆ ಹೆಂಗಿರುತ್ತೆ? ಒಳ್ಳೆ ರೀತಿಯಿಂದ. ಅವನು ಒಳ್ಳೆಯಪ್ಪ, ಸಖತ್ ಹೆಲ್ಪ್ ಮಾಡ್ತಾ ಇದ್ದ, ಪೇರೋಲ್ ಅಂತ ಹೇಳ್ತೀವಿ, ಶಿಕ್ಷೆ ಕಮ್ಮಿ ಮಾಡ್ತಕ್ಕಂಥದ್ದು ಇವೆಲ್ಲ ಇರುತ್ತೆ. ಸೊ ಹಾಗೇನೆ ನಾವು ಇಲ್ಲಿ ಬಂದಿಯಾಗಿ ಬಂದಿದ್ದೀವಿ. ಇಲ್ಲಿ ಫೆಸಿಲಿಟಿ ಕೊಡ್ತಾ ಇದೆ. ಫೈರ್, ಅರ್ತ್, ಏರ್, ವಾಟರ್, ಪಂಚಭೂತಗಳು ನಮಗೆ ಫೆಸಿಲಿಟಿ ಕೊಡ್ತಾ ಇದೆ. ನಮ್ಮ ಕರ್ಮದಲ್ಲಿ ಚೆನ್ನಾಗಿದ್ದೀವಾ? ಚೆನ್ನಾಗಿರ್ತಕ್ಕಂಥ ಕರ್ಮಗಳು ಬರುತ್ತೆ. ಅದೇ ರೀತಿ ಕೆಟ್ಟ ಕರ್ಮಗಳಿದಾವ, ಅದನ್ನು ಸ್ವಲ್ಪ ಡಿಸ್ಕೌಂಟ್ ಕೊಡ್ರಿ, ಇಲ್ಲಿ ಬಂದಿದ್ದೀವಿ, ಇಲ್ಲಿದ್ದೀವಿ, ಜೈಲಲ್ಲಿ ಕೂಡಾಕಿದ್ದೀರಾ, ಇದೊಂಥರ ಜೈಲು. ಯು ಕೆನಾಟ್ ಗೋ ಎನಿವೇರ್. ಒಂದು ಪ್ಲೇಸಲ್ಲಿ ಕೂತ್ಕೊಂಡ್ರೆ ಇದೇ ಪ್ಲೇಸ್ ನಿಮ್ಮದು. ಆಲ್ರೆಡಿ ಪ್ರೀ ಡೆಸ್ಟೈನ್ಡ್. ನೀವು ಹುಟ್ಟಿರೋ ಜಾಗ ಇಲ್ಲ. ಎಲ್ಲಿ ಹುಟ್ಟಬೇಕು ಅಲ್ಲಿ ಹುಟ್ಟಬೇಕು ಅಂತ ಇರುತ್ತೆ. ಅದು ಬೇರೆ ಥಿಯರಿ. ಅದನ್ನು ಇನ್ನೊಂದು ದಿವಸ ಹೇಳ್ತೀನಿ ಆ ಥಿಯರಿನ. ಫೈನಲಿ ಏನಾಗುತ್ತೆ? ಎಲ್ಲಿ ಕೂತಿದ್ದೀವಿ, ಇಲ್ಲಿ ನನಗೆ ಈ ಫೆಸಿಲಿಟಿ ಇಲ್ಲ, ಆ ಫೆಸಿಲಿಟಿ ಇಲ್ಲ, ಸ್ವಲ್ಪ ಕಷ್ಟ ಆಗ್ತದೆ, ಸ್ವಲ್ಪ ಜೀವನಕ್ಕೆ ಕಷ್ಟ ಆಗ್ತಾ ಇದೆ, ಮಂತ್ರ ಹೇಳಬೇಕು. ಯು ಆರ್ ಪ್ಲೀಡಿಂಗ್ ದಿ ಕಾಸ್ಮಿಕ್ ಎನರ್ಜಿ. ನಿಮ್ಮ ಕರ್ಮದಲ್ಲಿ ಸ್ವಲ್ಪ ಚೆನ್ನಾಗಿತ್ತು, ಏನೋ ಪಾಪ ಅಂತ ಅನ್ಸಿದ್ರೆ ವಾಪಸ್ ದೇ ವಿಲ್ ಗಿವ್ ಬ್ಯಾಕ್ ಟು ಯು. ಅವರು ವಾಪಸ್ ಕೊಡ್ತಾರೆ ಡೆಫಿನೆಟ್ಲಿ. ಸೊ ಇದು ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೆ ಅಟ್ ಸರ್ಟನ್ ಡೆಸಿಬಲ್ಸ್. ಯಾರು ವ್ಯಂಗ್ಯವಾಗಿ ಮಾತಾಡ್ತಾರೆ, ದಿಸ್ ಇಸ್ ದ ಆನ್ಸರ್. ನಿಮ್ಮ ಕಿವಿ ಹತ್ರ ಬಂದು ಒಂದು ದೊಡ್ಡದಾಗಿರ್ತಕ್ಕಂಥ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ, ನಿಮ್ಮ ಕಿವಿ ಉಳಿಯುತ್ತಾ ನೋಡೋಣ. ಕಿವಿ ಉಳಿಯುತ್ತಾ, ನಿಮ್ಮ ಟಮಟೆ ಉಳಿಯುತ್ತಾ ನೋಡೋಣ. ಆವಾಗ ಮಾವಿನಕಾಯಿ ಉದುರುತ್ತೋ ನಿಮ್ಮ ಕಿವಿನೇ ಉದುರುತ್ತೋ ನೋಡೋಣ. ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳಿ. ಮಂತ್ರಕ್ಕೆ, ನಮ್ಮ ಹಿಂದೂ ಶಾಸ್ತ್ರಕ್ಕೆ ಅಪಮಾನ ಮಾಡಬೇಡಿ. ಫೈನಲ್ ಆಗಿ ನಾನು ನಿಮ್ಮಂಥ ತಾಮಸ ಗುಣದವರು ಸಾಕಷ್ಟು ಜನ ಇದ್ದಾರೆ. ನಿಮ್ಮಂಥವರೇ ನಮ್ಮ ಹಿಂದುತ್ವನ ಬೆಳೆಸಕ್ಕೆ ಬಿಡೋದಿಲ್ಲ. ನಮಗಿರೋದು ಒಂದೇ ದೇಶ, ಇದೊಂದೇ ದೇಶ ಇಲ್ಲಿರೋಕ್ಕೆ. ಈ ದೇಶ ಬಿಟ್ಟರೆ ಎಲ್ಲೂ ಇಲ್ಲ, ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ. ಬೇರೆ ಎಲ್ಲ ರಾಷ್ಟ್ರ ಎಲ್ಲ ಬೇರೆ ಬೇರೆ ಪಂಗಡದವರು, ಬೇರೆ ಬೇರೆ ಇರ್ತಕ್ಕಂಥವ್ರು. ಹಿಂದೂ ರಾಷ್ಟ್ರ ಇದೊಂದೇ ಇರೋದು. ಹಿಂದೂ ಧರ್ಮನ ಉಳಿಸಿ ಬೆಳೆಸಬೇಕು. ಯಾಕೆ ಅಂದರೆ ಅದು ವೈಜ್ಞಾನಿಕ ನಿಲುಗಟ್ಟಲ್ಲಿ ನಿಂತಿದೆ. ಈ ರೀತಿ ವ್ಯಂಗ್ಯವಾಗಿರ್ತಕ್ಕಂಥ ಪ್ರಶ್ನೆನ ಬಿಟ್ಟು ಸೈಡಲ್ಲಿಟ್ಟು ನಮ್ಮ ಹಿಂದೂ ಗ್ರೇಟ್ ಅಂತ ಹೇಳಿ ನಿಮಗೆ ಮಾನಸಿಕವಾಗಿ ಮತ್ತು ನಿಮ್ಮ ಮನಸ್ಸಿಗೆ ಹಾಕ್ಕೊಂಡ್ರೆ ಖುಷಿಯಾಗತ್ತೆ. ಬೆಳೆಸಿ.
ಹೆಸರು ಸುಮ್ಮನೆ ಏನೇನೋ ಹಿಂದೂಗಳ ಹೆಸರು ಇಟ್ಕೊಂಡ್ಬಿಟ್ಟಿರ್ತೀರ, ಆ ಹೆಸರು ಈ ಹೆಸರು ಅಂತ ಹಿಂದೂಗಳ ಹೆಸರು ಇಟ್ಕೊಂಡ್ಬಿಟ್ಟಿರ್ತೀವಿ. ಬಾಯಲ್ಲಿ ಮಾತ್ರ ಮಾತಾಡೋದು, ಅದು ಸರಿ ಇಲ್ಲ ಇದು ಸರಿ ಇಲ್ಲ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ, ಇದ್ರುತ್ತಾ ಅದ್ರದುತ್ತಾ. ಒಂದು ಸತಿ ನಿಮ್ಗೆ ಏನಾದ್ರು ಈ ಥರ ನೆಗೆಟಿವ್ ಮಾಡ್ಕೊಂಡಾದ್ರೆ ನಿಮ್ಮ ಲೈಫ್, ನಿಮ್ಮ ಪ್ರಾಣನೇ ಉದುರೋಗುತ್ತೆ. ಅವಾಗ ಹೇಳೋರು ಕೇಳೋರು ಯಾರೂ ಇರಲ್ಲ. ಒಂದು ಲೈಫಲ್ಲಿ ಬಂದಿದ್ದೀವಿ, ವಿ ಆರ್ ಇನ್ ಎ ಜೈಲ್ ಹಿಯರ್, ದಿಸ್ ಇಸ್ ಎ ಜೈಲ್, 100% ದಿಸ್ ಇಸ್ ಎ ಜೈಲ್. ಈ ಲೋಕನೇ ಒಂದು ಜೈಲ್ ಇದ್ದಂಗೆ. ವಿ ಕಾಂಟ್ ಡೂ ಬಿಯಾಂಡ್ ಸರ್ಟನ್ ಪ್ಯಾರಾಮೀಟರ್ಸ್, ನಾವು ಬಿಯಾಂಡ್ ವಿ ಕ್ಯಾನಾಟ್ ಗೋ. ಸೊ ಇಲ್ಲಿರ್ತಕ್ಕಂಥ ನಾವು ಜೈಲ್ ಹಕ್ಕಿಗಳು ಒಂದು ಸ್ಥಳ ಕೊಟ್ಟಿದ್ದಾರೆ. ಇದರಲ್ಲಿ ನೋವು ನಲಿವು ಬಂದಾಗ, ಆ ನೋವು ಬಂದಾಗ ಸ್ವಲ್ಪ ಮಂತ್ರ ಪಠನೆ ಮಾಡಿಕೊಂಡು ವಿ ಹ್ಯಾವ್ ಟು ಆಸ್ಕ್ ದಿ ಕಾಸ್ಮಿಕ್, ಯಾರು ನಮಗೆ ಜೈಲ್ಗೆ ಹಾಕಿದಾರೆ ಅವ್ರ ಮೇಲೆ ಪ್ರೇ ಮಾಡ್ತಾ ಇದ್ವಿ. ಒಂಚೂರು ಇಲ್ಲಿ ಫೆಸಿಲಿಟೀಸ್ ಸ್ವಲ್ಪ ಅದು ಇಲ್ಲ ಇದಿಲ್ಲ, ಸ್ವಲ್ಪ ಮಾಡ್ಕೊಡಪ್ಪ. ವಿ ಆರ್ ಸೆಂಡಿಂಗ್ ದೆಮ್ ಸಿಗ್ನಲ್ಸ್ ಟು ಗಿವ್ ಅಸ್ ಬ್ಯಾಕ್ ವಾಟ್ ವಿ ವಾಂಟ್. ಊಟ ಬೇಕೋ ಅಮ್ಮನ ಹತ್ರ ಕೂಗ್ತೀವಲ್ಲ, ಸೌಂಡ್ ಹೋದ್ರೇನೆ ಬರೋವಂಥದ್ದು. ಕರೆಗಳು ತಗೊಳ್ಳೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ. ಸೌಂಡ್ ಎನರ್ಜಿ ಬಗ್ಗೆ ತುಂಬಾ ಹೇಳಿದ್ರಿ, ಥ್ಯಾಂಕ್ ಯು. ಓಹೋ, ಹೌದಾ? ಮಂತ್ರ ಹೇಳ್ಬೇಕು. ಗುರುಜಿ ಹೇಳ್ತಾ ಇದ್ದೀನಿ. ಈಗ ನೋಡಿ, ನಿಮ್ಮ ಸೌಂಡ್ ಕೇಳಿಸ್ಕೊಂಡು ನಾನು ಅರ್ಥ ಮಾಡ್ಕೊಂಡು ನನ್ನ ಸೌಂಡ್ ಇಂದ ನಿಮಗೆ ಕೊಡ್ತಾ ಇದ್ವಿ. ದೇರ್ ಇಸ್ ಸೌಂಡ್ ಎಕ್ಸ್ಚೇಂಜ್ ಆಫ್ ಸೌಂಡ್, ಅಂಡರ್ಸ್ಟ್ಯಾಂಡಿಂಗ್. ಯಾವ್ದಾದ್ರು ಒಂದು SPB ಬಾಲಸುಬ್ರಹ್ಮಣ್ಯದ ಒಳ್ಳೆ ಹಾಡು ಬಂದ್ರೆ ಎಷ್ಟು ನಮ್ಮ ಎಲ್ಲಾ ರಂಧ್ರಗಳು ಜುಮ್ ಅನ್ನತ್ತಲ್ವಾ, ಎಲ್ಲಾನು ಖುಷಿ ಆಗುತ್ತೆ ಒಳ್ಳೆ ಹಾಡು ಬಂದಾಗ ಅಲ್ವಾ? ಸೊ ಹಾಗೆ ಗುರುಜಿ ಚೈಲ್ಡ್ ಬರ್ತ್ ಬಗ್ಗೆ ಕೇಳ್ಬೇಕಿತ್ತು, ಪ್ರಶ್ನಾಶಾಸ್ತ್ರ ಹೋಗ್ತೀನಿ. ಪ್ರಶ್ನಾಶಾಸ್ತ್ರ ಹೋಗೋಣ. ಓಕೆ. 128. 128. ಲಾಸ್ಟ್ ಇಯರ್ ಮ್ಯಾರೇಜ್ ಆಯ್ತು, ಇನ್ನೂ ಮಗು ಇಲ್ಲ. ಮನೆನೆಲ್ಲ ಚೆಕಪ್ ಹೋಗ್ತಿದ್ದಾರೆ. ಏನಾದ್ರು ಎರಡನೇ ಮನೆ ಇದು ಬರುತ್ತಾ ಅಂತ ನೋಡೋಣ. ಈಗ ದಶಾ ನೋಡೋಣ. ಚೆಕಪ್ ಗೆ ಏನಾದ್ರು ಹೋಗ್ಬೇಕಾ, ಇಲ್ಲ ಹಾಗೆ ಆಗುತ್ತಾ? ಓಕೆ. ಬುಧ ದೇಶ 1 ಇಯರ್ ಆಗಿದೆಯಾ ಮದುವೆ ಆಗಿ? ಲಾಸ್ಟ್ ಇಯರ್ ಆಯ್ತು. ಬುಧ ದೇಶ ಗುರು ಭುಕ್ತಿ. ಗುರು ಭುಕ್ತಿಲಿ ನೀವು ಪ್ರಶ್ನೆ ಕೇಳಿದ್ದೀರಾ, ಬೈ ಡಿಫಾಲ್ಟ್ ನಿಮಗೆ ಮಕ್ಕಳು ಹಾಗೆ ಆಗುತ್ತೆ 23 ಒಳಗಡೆ, ಅದು ಗ್ಯಾರಂಟಿ. ಯಾವಾಗ ಅಂತ? 23 ಒಳಗಡೆ, 23 ಜುಲೈ ಒಳಗಡೆ. ಓಕೆ. ಚೆಕಪ್ ಗೆ ಏನಾದ್ರು ಹೋಗ್ಬೇಕಾ ಗುರುಜಿ? 5ನೇ ಮನೆ ಶುಕ್ರ. ಒಂದು ನಿಮಿಷ ನೋಡ್ತೀನಿ. ಚೈಲ್ಡ್ ಬರ್ತ್ 251114. ಸ್ವಲ್ಪ ಒಂಚೂರು ಪಾಸಿಬಿಲಿಟಿ ಆಫ್ ಚೈಲ್ಡ್ ಬರ್ತ್ ಇಸ್ ಲೋ ಅಂತ ಇದು ಹೇಳ್ತಾ ಇದೆ, ಶುಕ್ರ ಹೇಳ್ತಾ ಇದೆ. ಶುಕ್ರ ಸ್ವಲ್ಪ ಬ್ಯಾಡ್ ಇದೆ ಅಂತ ಹೇಳ್ತಾ ಇದೆ. ಒಂದು ನಿಮಿಷ ಹೇಳ್ತೀನಿ. ಪಾಸಿಬಿಲಿಟಿ ಆಫ್ ಚೈಲ್ಡ್ ಬರ್ತ್ ಇಸ್ ಲೋ ಅಂತ ಇಲ್ಲಿ ಹೇಳ್ತಾ ಇದೆ, ಬಟ್ ರೆಟ್ರೋಗ್ರೇಡ್ ಇಲ್ಲ, ಲೋ ಅಂತಿದೆ. ರೆಟ್ರೋಗ್ರೇಡ್ ಹೇಳ್ತೀನಿ ನಾನು. IVF ಗೆ ಅಂತ ನಾನು ಹೇಳಿದ್ದು. ಈಗ ಬರ್ತಕ್ಕಂಥ ದಶಾ ಮತ್ತೆ ಭುಕ್ತಿ ನೋಡೋಣ. ದಶಾ ಬಂದ್ಬಿಟ್ಟು ಬುಧ ಮತ್ತೆ ಇದು ಗುರುವಿನ ಕಾಂಬಿನೇಷನ್ ಅಲ್ಲಿ 5-9 ಕಾಂಬಿನೇಷನ್ ಇದೆ. ಬುಧ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಮಂತ್ರ ಹೇಳ್ಬೇಕಮ್ಮ. ಮಂತ್ರ ಓಂ ಬ್ರಹ್ಮಸ್ಪತೆ ನಮಃ. ಎಳ್ಳೆಣ್ಣೆ ದಾನ ಮಾಡಿ. ಶನಿವಾರ ಪ್ರತಿ ವಾರ ಎಳ್ಳೆಣ್ಣೆ ದಾನ ಮಾಡ್ತಾ ಇರಿ. ದಾನ ಏನಕ್ಕೆ ಮಾಡಬೇಕು ಸೈಂಟಿಫಿಕ್ ಆಗಿ ಅದು ಹೇಳ್ತೀನಿ. ಎವ್ರಿಥಿಂಗ್ ನೀವು ವೀಕ್ಷಕರೇ ಒಂದು ಮಾತು, ನೀವು ಯಾರು ಬೇಕಾದ್ರೂ ಫೋನ್ ಮಾಡಿ ಏನು ಕ್ವಶನ್ ಬೇಕಾದ್ರೂ ಹೇಳ್ಬೋದು. ಎಲ್ಲವೂ ಕೂಡ ನಮ್ಮ ಗುರುಗಳ ಮಾರ್ಗದರ್ಶನದಿಂದ ವೈಜ್ಞಾನಿಕವಾಗಿ ತಗೊಂಬಂದಿದ್ದೀನಿ. ಎಲ್ಲೇ ಯಾವುದೇ ವಾಹಿನಿಯರು ಕರಿಬಹುದು. ನನ್ನ ವೈಜ್ಞಾನಿಕವಾಗಿ ಹೇಳ್ತೀನಿ, ವೈಜ್ಞಾನಿಕವಾಗಿ ಡೀಟೇಲಿಂಗ್ ಆಗಿ ಹೇಳ್ತೀನಿ. ವೈ, ವಾಟ್, ವೇರ್, ಹೌ, ವೆನ್. ಓಕೆ. ಇದರಲ್ಲಿ ಎಳ್ಳು ಸ್ವಲ್ಪ ದಾನ ಮಾಡಬೇಕು. ಯಾಕಂದ್ರೆ 4ನೇ ಮನೆ 5ನೇ ಮನೆಗೆ ವ್ಯಯಭಾವ ಇರ್ತಕ್ಕಂಥದ್ದು. ಮಗು 2023 ಜುಲೈ ಒಳಗಡೆ ಖಂಡಿತ ಆಗುತ್ತೆ, ಏನು ಟೆನ್ಷನ್ ಇಲ್ಲ. ಓಂ ಬ್ರಹ್ಮಸ್ಪತೆ ನಮಃ ಅಂತ ಯಥೇಚ್ಛವಾಗಿ ಹೇಳಿ. ಬೆಳಿಗ್ಗೆ ಒಂದು ಮಂತ್ರ, ಓಂ ಹ್ರೀಂ ಗಂ ಗಣಪತೆಯೇ ಮತ್ಕುಲೆ ಪುತ್ರಂ ದೇಹಿ ದೇಹಿ ಸ್ವಾಹ. ಈ ಮಂತ್ರ ಹೇಳ್ಕೊಳ್ಳಿ, ಒಳ್ಳೇದಾಗ್ಲಿ. ನೆಕ್ಸ್ಟ್. ಹಲೋ. ಮಕ್ಕಳಾಗತ್ತೆ. ಓಕೆ. ಡಿಲೇಡ್. ಹೇಳಿ. ಹಲೋ ಹೇಳಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ. 30/10/2000 ಯಾವೂರು? ಶಂಕೇಶ್ವರ ಗುರುಜಿ. ಯಾರ್ದಿದು? ನಂದ ಗುರುಜಿ. 30/10/2000 ಮುಂಜಾನೆ 11:25. ಹುಟ್ಟಿದ ಊರು? ಶಂಕೇಶ್ವರ ಗುರುಜಿ. ಹಲೋ. ಮಾಡ್ತಾ ಇದ್ದೀನಿ ತಡಿಯಪ್ಪ. ಇಲ್ಲಿ ಆಗ್ತಾ ಇಲ್ವಾ ನೋಡಿ, ಅಲ್ಲಿ ಹಂಗೆ ಮ್ಯೂಟ್ ಮಾಡ್ಕೊಂಡು ನೋಡಿ, ಟಿವಿ ನೋಡ್ತಾರೆ, ಆಗ್ತಾ ಇರ್ತೀವಿ ಇಲ್ಲಿ. ಧನುರ್ ಲಗ್ನದಲ್ಲಿ ಹುಟ್ಟಿದ್ದೀರಾ. ಧನುರ್ ಲಗ್ನದಲ್ಲಿ ರಾಶಿ ಬಂದ್ಬಿಟ್ಟು ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಏನ್ ಪ್ರಶ್ನೆ? ಗೌರ್ಮೆಂಟ್ ಜಾಬ್. ಗೌರ್ಮೆಂಟ್ ಜಾಬ್
20 ವರ್ಷಕ್ಕೆ ಗೌರ್ಮೆಂಟ್ ಗೌರ್ಮೆಂಟ್ ಗೌರ್ಮೆಂಟ್. ಯಾಕೆ ಗೌರ್ಮೆಂಟ್ ಜಾಬ್ ಬೇಕು ನಿಮಗೆ? ಅದ್ರಲ್ಲಿ ಏನು ಸಾಧನೆ ಮಾಡ್ತೀರಾ ಗೌರ್ಮೆಂಟ್ ಜಾಬಲ್ಲಿ? ಎಲ್ಲ ವೀಕ್ಷಕರಿಗೂ ಒಂದು ಕ್ವಶನ್ ಇದು, ಏನು ಸಾಧನೆ ಮಾಡ್ತೀರಾ ಗೌರ್ಮೆಂಟ್ ಜಾಬಲ್ಲಿ? ಸುಮ್ಮನೆ ಎಲ್ಲ ಸೆಟ್ಲ್ ಆಗಕ್ಕೆ ಸ್ವಾರ್ಥ. ನನ್ಗೆ ಗೌರ್ಮೆಂಟ್ ಜಾಬ್ ಒಂದು ಇಷ್ಟ ಇಲ್ಲಪ್ಪ, ನನಗೆ ಫಸ್ಟಿಂದ ಐ ಹೇಟ್ ಗೌರ್ಮೆಂಟ್ ಜಾಬ್. ಸಾಧನೆ ಮಾಡೋಕ್ಕಾಗಲ್ಲ, ಯಾವ ಗೌರ್ಮೆಂಟ್ ಜಾಬರು ಸಾಧನೆ ಮಾಡಿಲ್ಲ. ಯಾರ್ಯಾರು ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ನಿಮ್ಮನ್ನು ಕೇಳ್ತೀನಿ. ಟೀಚರ್ಗಳು ಬಿಟ್ಟು ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಟೀಚರ್ಗಳು ಬಿಟ್ಟು. ಇನ್ನು ಬೇರೆಯವರು ಏನು ಮಾಡೋಕ್ಕಾಗುತ್ತೆ? ಅದು ಏನು ಕೊಡ್ತಾರೋ ಅದನ್ನು ಮಾಡುವಂಥದ್ದು. ನಿಮ್ಮ ಎಫರ್ಟ್, ನಿಮ್ಮ ಬುದ್ಧಿಯಲ್ಲಿ ಏನೂ ಹಾಕೋಕ್ಕಾಗಲ್ಲ. ಸುಮ್ಮನೆ ಗೊಡ್ಡ ಹಸು ಆಗ್ತೀವಿ ಅಷ್ಟೇ, ಗೊಡ್ಡ ಎಮ್ಮೆ ಆಗ್ತೀವಲ್ಲ ಕೂತ್ಕೊಂಡ್ರೆ ಅಷ್ಟೇ, ಇನ್ನೇನೂ ಆಗಲ್ಲ. ಬಿಕಾಸ್ ವಿ ಕೆನಾಟ್. ಅದೇ ನೀವು ಪ್ರೈವೇಟಲ್ಲಿ ಹೋದರೆ ಯು ಕ್ಯಾನ್ ಪುಟ್ ಯುವರ್ ಥಾಟ್ಸ್. ಪ್ರೈವೇಟಲ್ಲಿ ಕ್ರಿಯೇಟಿವಿಟಿ ಕೇಳ್ತಾರೆ, ಪ್ರೈವೇಟಲ್ಲಿ ಪ್ರೊಡಕ್ಟಿವಿಟಿ ಕೇಳ್ತಾರೆ. ಇಲ್ಲೇನಿಲ್ಲ. ಎಷ್ಟು ಮಾಡ್ಕೊಂಡೆ ಅಂತ ಕೇಳ್ತಾರೆ, ಎಷ್ಟು ಮಾಡ್ಕೊಂಡೆ. ಮಾರ್ಕಂಡೇಯ 6ನೇ ಮನೆ ರಾಹು ರೆಟ್ರೋಗ್ರೇಡ್ ಇದೆ. ಗೌರ್ಮೆಂಟ್ ಜಾಬ್ ಕಾಂಬಿನೇಷನ್ ಸ್ವಲ್ಪ ಕಷ್ಟ, ಟಫ್ ಇದೆ. ಲಗ್ನದಲ್ಲಿ ಗೌರ್ಮೆಂಟ್ ಜಾಬ್, ರಾಹು ಏನಾರು ಶನಿ ಜೊತೆ ಇದೆಯಾ? ಇಲ್ಲ, ವೆರಿ ಡಿಫಿಕಲ್ಟ್. ಸೂರ್ಯ ಚಂದ್ರ ನಕ್ಷತ್ರದಲ್ಲಿ ಇಲ್ಲ, ರಾಹು ಇರ್ತಕ್ಕಂಥ ನಕ್ಷತ್ರ ಗುರು. ಸ್ವಲ್ಪ 10-11 ಕಾಂಬಿನೇಷನ್ ಇಂದ ಹೆಚ್ಚಿನ ಪ್ರಯತ್ನದಿಂದ ಸಿಗುತ್ತೆ. 10-11 ಕಾಂಬಿನೇಷನ್ ಇರೋದ್ರಿಂದ ಅದು ಲೀಸ್ಟ್ ಅದು. ಸೊ ಒಂದು ಬರ್ಮೀಸ್ ರೂಬಿ ಹಾಕೊಳ್ಳಿ, ನಿಮ್ಮ ಇಷ್ಟ, ನೀವು ಎಲ್ಲಿ ಬೇಕಾದ್ರೆ ಇದು ಮಾಡ್ಕೊಳ್ಳಿ. ಬರ್ಮೀಸ್ ರೂಬಿ ಹಾಕೊಳ್ಳಿ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜಾತಕ. ನೀವು ಪ್ರೈವೇಟಲ್ಲಿ ಹೋಗಿ ಒಳ್ಳೆ ಸಾಫ್ಟ್ವೇರು ಮ್ಯಾನೇಜ್ಮೆಂಟಲ್ಲಿ MBA ಮಾಡಿದರೆ ಸಖತ್ ಜಾತಕ ಇದು. MBAಗೆ ಸೂಪರ್ ಅಲ್ಟಿಮೇಟ್ ಒಳ್ಳೆ ಸಂಸ್ಥೆ, ದೊಡ್ಡ ಸಂಸ್ಥೆನ ನಡೆಸ್ತಕ್ಕಂಥ ಯೋಗ ಇದೆ ನಿಮಗೆ. ನೋಡಿ, ಇದು ಯೋಗ, ಯೋಗ್ಯತೆ ತಗೊಳ್ಳಿ ಅಂತ ಹೇಳ್ತೀವಿ. ಇದು ಎಂಥ ಬ್ಯೂಟಿಫುಲ್ ಯೋಗ ಗೊತ್ತಾ? ಸೂಪರ್ ಯೋಗ. ಇಂಥ ಬ್ಯೂಟಿಫುಲ್ ಜಾತಕನ ನೀವು ತಲೆಯಲ್ಲಿ ಗೌರ್ಮೆಂಟ್ ಹಾಕೊಂಡು ಹಾಳು ಮಾಡ್ಕೋತೀರಾ. ಎಷ್ಟೋ ಜನ ಇದೇ ಕೆಲಸ ಮಾಡೋದು. ಈ ಥರ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾಂಬಿನೇಷನ್ಸ್ ಇರುತ್ತೆ, ನಾನು ನೋಡಿರ್ತೀನಿ. ಅವ್ರು ಯಾವುದೋ UPS ಅಂತೆ, IAS ಅಂತೆ ಇದನ್ನು ಮಾಡ್ತಾರೆ. ಅದನ್ನು ಮಾಡೋದು ತಪ್ಪಲ್ಲ. ಪ್ಲ್ಯಾನ್ B ಇಲ್ಲದೆ ಅದನ್ನು ಮಾಡೋದು ತಪ್ಪು. ಸೊ ದಿಸ್ ಈಸ್ ವಾಟ್ ಈಸ್ ಬ್ಯೂಟಿಫುಲ್ ಹಾರೋಸ್ಕೋಪ್ ಅಂತ ಹೇಳ್ತೀನಿ. ಆದರೆ ಇದರಲ್ಲಿ ಗೌರ್ಮೆಂಟ್ ಇಲ್ಲ, ಬಟ್ ಪ್ರೈವೇಟಲ್ಲಿ ಇನ್ನೂ ಎಕ್ಸಲೆಂಟ್ ಆಗಿರ್ತೀನಿ. ನೀವು ಗೌರ್ಮೆಂಟ್ ಹೋದ್ರೂ ಕೂಡ ಅದು ಟ್ರಾನ್ಸಿಟಲ್ಲಿ ಸಿಗ್ಬೋದು, ಒಂದ್ಸತಿ ಹೇಳೋಕ್ಕಾಗಲ್ಲ. ಟ್ರಾನ್ಸಿಟಲ್ಲಿ ಸಿಗುತ್ತೆ ಒಂದ್ಸತಿ ಗೌರ್ಮೆಂಟ್ ಜಾಬ್, ಬಟ್ ವೆರಿ ವೆರಿ ಚೆನ್ನಾಗಿರಲ್ಲ. ಯು ವಿಲ್ ಓನ್ಲಿ ಸಫರ್. ಹೇಳಿದ್ದೀನಿ ಗುರು ಆಗಿ ಅಷ್ಟೇ. ಬರೀ ಇಲ್ಲಿ ನಾವು ಒಂದು ಮಾರ್ಗದರ್ಶನವಾಗಿ ಕೂತಿರೋದಿಲ್ಲಿ. ನೀವು ಅದು ಮಾಡಿಬಿಡಿ, ಇದು ಮಾಡಿಬಿಡಿ, ಆ ದೋಷ ಈ ದೋಷ ಇಲ್ಲ. ಯಾರ್ಯಾರು ವೀಕ್ಷಕರು ಕೇಳ್ತಾ ಇದ್ದಾರೆ, ಫಸ್ಟು ಕಿವಿಯಿಂದ ತೆಗೆದಾಕಿ, ತಲೆಯಿಂದ ತೆಗೆದಾಕಿ, ಮನಸ್ಸಿಂದ ತೆಗೆದಾಕಿ. ದೇರ್ ಇಸ್ ನೋ ದೋಷ ಅವೈಲೇಬಲ್ ಇನ್ ಅಸ್ಟ್ರಾಲಜಿ. ಫಾಲ್ಸ್ ಅಸ್ಟ್ರಾಲಜರ್ಸ್ ತುಂಬಿದ್ದಾರೆ. ಯಾಕೆ ಅಂದರೆ ಕಲಿಯುಗ ನಾಶ ಆಗಲೇಬೇಕು. ಅದಕ್ಕೆ ಫಾಲ್ಸ್ ಅಸ್ಟ್ರಾಲಜರ್ಸ್ ಉಟ್ಕೊಳ್ತಾನೆ ಇರ್ತಾರೆ. ನಾಶ ಆಗಲೇಬೇಕು ಕಲಿಯುಗ. ನಿಮ್ಮ ಜನಗಳಿಗೆ, ನಮ್ಮ ಜನಗಳಿಗೆ ಕೆಟ್ಟದ್ದು ಹೋಗಲೇಬೇಕು. ಅದಕ್ಕೆ ಕೆಟ್ಟದೇ ಬಂದೇ ಬರುತ್ತೆ, ಇನ್ನೂ ಹೆಚ್ಚಾಗುತ್ತೆ. ಇದು ಬರೆದಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್. ನಮಸ್ಕಾರ. ಹಲೋ, ಹೇಳಿ. ಹಲೋ, ನಮಸ್ಕಾರ ಸರ್. ಹೇಳಿ. ನಮಸ್ಕಾರ. ನನ್ನ ಮಗಳ ಬಗ್ಗೆ ಕೇಳ್ಬೇಕಾಯ್ತ್ರಿ. ಹೇಳಿ. ನೀವು ಕೊಲ್ಲಾಪುರದಿಂದ ಮಾತಾಡುದು. ವೆರಿ ಗುಡ್, ಹೇಳಿ. ಡೇಟ್ ಹೇಳ್ತೇನೆ ನೋಡ್ರಿ. ಬೇಗ ಹೇಳಿ. 16/10/95 ಇಸ್ವಿ. ಸಮಯ ಬೆಳಗ್ಗೆ 1:20. ಬೆಳಿಗ್ಗೆ ಅಂದ್ರೆ ಹೆಂಗಮ್ಮ ಅದು? 15ನೇ ತಾರೀಕು ರಾತ್ರಿ ರೀ, ಬೆಳಿಗ್ಗೆ ಅಂದ್ರೆ 1:20. ಅಲ್ಲಿ ಟಿವಿ ಬೇರೆ ಜೋರಾಗಿಡಿ, ಇಲ್ಲಿ ಕೇಳಿಸ್ತಾ ಇದೆ ವಾಪಸ್. ಯಾವ ಊರಲ್ಲಿ ಹುಟ್ಟಿರೋದು? ಹಾನಗಲ್ ತಾಲೂಕು. ಟಿವಿ ಕಮ್ಮಿ ಮಾಡಿ, ಕಟ್ಟಾಗತ್ತಿಲ್ಲ ಅಂದ್ರೆ. ಹಾನಗಲ್. ಟಿವಿ ಕಮ್ಮಿ ಕರ. ಏನ್ ಕೇಳ್ಬೇಕು? ಆಕಿ ಜಾಬ್ ಸಿಗೋಲ್ದಾಗೈತ್ರಿ. ಮೊನ್ನೆ ಈಗ ಸಿಕ್ಕಿತ್ತು, ಅಡ್ರೆಸ್ ಆಗಿತ್ತು. ಏನ್ ಹೇಳಿ? ಈಗ ಮತ್ತೆ ಸೌಂಡ್ ಕಮ್ಮಿ ಮಾಡ್ತಿರೋ ಇಲ್ವೋ? ಅಲ್ಲಿ ಸೌಂಡ್ ಕಮ್ಮಿ ಮಾಡ್ತಿರೋ ಇಲ್ವೋ? ಕಾಲ್ ಕಟ್ ಆಗುತ್ತೆ ಅಷ್ಟೇ. ಹೇಳಿದ್ ಕೇಳಿಲ್ಲ ಅಂದ್ರೆ ಕಾಲ್ ಕಟ್. ನಿಮ್ದೇ ಅದು ಪ್ರಾಬ್ಲಮ್. ನಾನು ಒಂದ್ಸತಿ ವಾರ್ನಿಂಗ್ ಕೊಡ್ತೀನಿ, ಆದ್ರೂ ಹೇಳ್ತೀನಿ. ಶನಿದಶ 2023ವರೆಗೂ ಶುಕ್ರ. ಯಾರಾದರೂ ಕಾಲ್ ಕಮ್ಮಿ ಮಾಡಿ ಅಂತಂದ್ರೆ ನನಗೆ ರೆಸ್ಪೆಕ್ಟ್ ಕೊಟ್ಟು ಕಮ್ಮಿ ಮಾಡಿದ್ರೆ ನಿಮ್ಮ ಕರೆ ಇರುತ್ತೆ. ಇಲ್ಲ ಅಂದ್ರೆ ಆಚೆ ಬರ್ಬೇಕು. ಅಟ್ಲೀಸ್ಟ್ ಯಾರೋ ಇನ್ನೊಬ್ರು ಕೇಳ್ತಾರೆ, ಆಚೆ ಬನ್ನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನಮಗಿಲ್ಲಿ ಸೌಂಡಲ್ಲಿ ನಮಗೆ ಅರ್ಥ ಆಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ನೀವು ನಮ್ಮ ಸಮಸ್ಯೆ ಅರ್ಥ ಮಾಡ್ಕೋಬೇಕು. ದಯವಿಟ್ಟು 2 ನಿಮಿಷ ಹೇಳ್ತಾ ಇದ್ದೀನಿ. ಸೌಂಡ್ ಕಮ್ಮಿ ಮಾಡಿಕೊಂಡು TV ವಾಲ್ಯೂಮ್ ಮ್ಯೂಟ್ ಮಾಡಿಕೊಂಡು ಕೇಳಿ. ಅಲ್ಲಿ ಬರ್ತಾ ಇದೆ, ಬೇಡ ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಕೆಲಸ ಅಂತ ಹೇಳಿದ್ರು ಸೆಪ್ಟೆಂಬರ್ಗೂ ರಾಹು, ಶನಿ ಶುಕ್ರ ರಾಹು, ಶನಿ ಶುಕ್ರ ರಾಹು. ರಾಹುನಲ್ಲಿ 4-3, ಶನಿಯ ಕಾಂಬಿನೇಷನ್ 5-2. ಸಾಫ್ಟ್ವೇರ್ ಲೈನ್ ಚೆನ್ನಾಗಿದೆ. ಶುಕ್ರನು ಕೂಡ 3-2 ಕಾಂಬಿನೇಷನ್. ರಾಹು ಆದಮೇಲೆ ಗುರು ಬರ್ತಾನೆ.
ಗುರುವಿನ ಕಾಂಬಿನೇಷನ್ ಅಲ್ಲಿ 9 ಬರ್ತಾ ಇದೆ, 9, 10, 11. ಸೊ ಆಗಸ್ಟ್ ಆದ್ಮೇಲೆ ಕೆಲಸ ಸೆಪ್ಟೆಂಬರ್ ಆದ್ಮೇಲೆ ಕೆಲಸ ಸಿಗುತ್ತೆ. ಗುರುವಿನ ಭುಕ್ತಿಲಿ 22 ಏಪ್ರಿಲ್ ಒಳಗಡೆ ಕೆಲಸ ಸಿಗುತ್ತೆ. ಅಷ್ಟು ಮಾತ್ರ ಹೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಗೊತ್ತಿಲ್ಲ. ನೆಕ್ಸ್ಟ್. ಹಲೋ, ಹೇಳಿ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರ. ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಗಳೇ. ಹೌದಾ ಸರ್? ಎಷ್ಟು ದಿವಸದಿಂದ ನೋಡ್ತಾ ಇದ್ದೀರಾ? ನೋಡ್ತೇವೆ. ಹೌದಾ? ಇವತ್ತು ಕಾಲ್ ಸಿಕ್ತು, ತುಂಬಾ ಖುಷಿ ಆಗ್ತಾ ಇದೆ ನನಗೆ ವೆರಿ ಗುಡ್ ನಿಮ್ ಜೊತೆ ಮಾತಾಡಕ್ಕೆ. ವೆರಿ ಗುಡ್ ಸರ್, ಫ್ಯಾಂಟಾಸ್ಟಿಕ್ ಸರ್, ವೆರಿ ಗುಡ್. ಗುರುಗಳೇ, ಡೇಟ್ ಆಫ್ ಬರ್ತ್ ಇರ್ತೇನೆ. ಹೇಳಿ. 29/5/1991 ಸಾಯಂಕಾಲ 5:30 ಹುಟ್ಟಿದ ಸ್ಥಳ ಹುಬ್ಳಿ. ಪ್ರಶ್ನೆ? ಮದುವೆ ಬೇಕಿರ್ಬೇಕಾಯ್ತು ಗುರುಗಳೇ. ಮದುವೆ ಯಾವಾಗ ಆಗುತ್ತೆ? ನೋಡಕ್ ಶುರು ಮಾಡಿದ್ದೀರಾ ಈಗ? ನೋಡಕ್ ಶುರು ಮಾಡಿದ್ದೀರಾ ಈಗ? ನೋಡಕ್ ಚಾಲು ಮಾಡಿದ್ದೇವೆ ಗುರುಗಳೇ. 2 ವರ್ಷ ಆಯ್ತು ನೋಡ್ಲಿಕ್ಕೆ. ಸರಿ, ಆಯ್ತು. ಏನಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ? ನಕ್ಷತ್ರ ತುಲಾ ಲಗ್ನ ಇದೆ ಗುರುಗಳೇ ಒಂದು. ಹೌದಾ? ಹೌದಾ ಸರ್? ಇನ್ನೊಂದ್ಸತಿ ಡೇಟ್ ತಪ್ಪ ಹಾಕೊಂಡಿದ್ದೀನಾ? 29 ಮೇನಾ? 29 ಮೇ 1991. 1991 ತಾನೆ? ಹೌದು, 1991 ಸಂಜೆ 5:30. 5:30. ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ ಅಂತ ಬರ್ತಾ ಇದೆಯಲ್ಲ? ಹೌದೌದು, ಕರೆಕ್ಟ್ ಗುರುಗಳೇ. ತುಲಾ ಲಗ್ನ, ಕರೆಕ್ಟ್. ಹೌದು. ಈಗ ಪ್ರಸ್ತುತ ಶುಕ್ರದಶ ನಡೀತಾ ಇದೆ. ಆಯ್ತಾಯ್ತು. ಶುಕ್ರದಶ ನಡೀತಾ ಇದೆ, ಬುಧ ಭುಕ್ತಿ. ಶುಕ್ರ ಮತ್ತೆ ಬುಧನ ಕಾಂಬಿನೇಷನ್ ನೋಡೋಣ. ಶುಕ್ರನ್ ಕಾಂಬಿನೇಷನ್ 2 ಇಲ್ಲ, 7 ಇಲ್ಲ, 9. ವೆರಿ ವೆರಿ ವೀಕ್, ವೆರಿ ವೀಕ್. ದಶಾ ಚೆನ್ನಾಗಿಲ್ಲ, ಸ್ಟ್ರಾಂಗ್ ಇಲ್ಲ. ಶುಕ್ರದಶದಲ್ಲಿ ಈಗ ಭುಕ್ತಿ ಒಂದೇ ನಾವು ನೋಡ್ಕೊಂಡು ಹೋಗ್ಬೇಕು. ಭುಕ್ತಿ ಬುಧನಲ್ಲಿ ಏನಾದ್ರು ಕಾಂಬಿನೇಷನ್ ಇದೆಯಾ? 1, 6, 9 ಇಲ್ಲ. ಇಲ್ಲಿ 2, 7 ಇಲ್ಲ. ಮದುವೆ ಇಸ್ ವೆರಿ ಹೈಲಿ ಡಿಫಿಕಲ್ಟ್. ಅಂತರ್ಭುಕ್ತಿ ಸೂರ್ಯ ಒಂದೇ ಸ್ಟ್ರಾಂಗ್ ಇರೋದು ಮದುವೆಗೆ. 7, 11 ಕಾಂಬಿನೇಷನ್ ಕೊಟ್ಟಿದ್ದಾನೆ. ಸೊ ಫಸ್ಟ್ ನೀವು ಒಂದು ರೂಬಿ ಹಾಕೊಳ್ಳಿ. 2, 7, 9 ಮಂಗಳನು ಸ್ಟ್ರಾಂಗ್ ಇದ್ದಾನೆ. ಸೊ ಫಸ್ಟ್ ಒಂದು ಬರ್ಮೀಸ್ ರೂಬಿ ಹಾಕೊಳ್ಳಿ. ಅದ್ರ ಜೊತೆಗೆ 3 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ದಾನವನ್ನು ಮಾಡಬೇಕು ಅಂತಂದ್ರೆ ಇಲ್ಲಿ ನೀವು ಹೆಸರು ಕಾಳು ದಾನ ಮಾಡಿ. ಹೆಸರು ಕಾಳು ದಾನ ಮಾಡಬೇಕು ಪ್ರತಿ ಬುಧವಾರ. ಆವಾಗ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ, ಆವಾಗ ಸಿಗುತ್ತೆ. ಸೊ ಇಲ್ಲಿ ಅಂತರ್ಭುಕ್ತಿಗೆ ಹೋಗಿ ನಿಮಗೆ ಒಂದು ಪ್ರಾಬಬಲ್ ಟೈಮ್ ಹೇಳ್ತೀನಿ. ಇದೇ ಆಗಸ್ಟ್ ಒಳಗಡೆ ತುಂಬಾ ಸ್ಟ್ರಾಂಗ್ ಆಗಿದೆ. ಶುಕ್ರ ಅಂತರ್ಭುಕ್ತಿ ಇರೋದ್ರಿಂದ ಶುಕ್ರ ಬಿಟ್ರೆ ಸೂರ್ಯನಲ್ಲಿ ಸ್ಟ್ರಾಂಗ್ ಆಗಿ ಮದುವೆ. ಎಸ್, ಸೂರ್ಯನಲ್ಲಿ ಆಗುತ್ತೆ. ಒಟ್ಟಲ್ಲಿ ನಿಮಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಕ್ಟೋಬರ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಅಕ್ಟೋಬರ್ ಒಳಗಡೆ ತುಂಬಾನೇ ಸ್ಟ್ರಾಂಗ್ ಇದೆ. ಬಂದಿರತಕ್ಕಂಥದ್ದು ಮಾಡ್ಕೋಬೇಕು, ಇಲ್ಲಾಂದ್ರೆ ಸ್ವಲ್ಪ ವೆರಿ ಟಫ್ ಕಾಂಬಿನೇಷನ್ ಇದೆ ದಶಾದಲ್ಲಿ, ಕಾಂಬಿನೇಷನ್ ಭುಕ್ತಿಲಿ. ನೆಕ್ಸ್ಟ್. ನಮಸ್ತೆ. ನಮಸ್ತೆ ಸರ್. ಹೇಳಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಹೌದಾ? ನಾ ಪ್ರತಿದಿನ ವಾಚ್ ಮಾಡ್ತಾ ಇದ್ದೀನಿ. ಏನ್ ಇಂಟ್ರೆಸ್ಟ್ ಇದೆ ಮೇಡಮ್? ನಾವು ಯಾವ್ದು ದೋಷ ಅದು ಇದು ಏನು ಹೇಳೋದಿಲ್ಲ. ಇಲ್ಲ ಗುರುಜಿ, ನಿಮ್ ನೋಡಿದ್ಮೇಲೆ ಅವೆಲ್ಲ ತಪ್ಪು ಅನಿಸ್ತಾ ಇದೆ. ಎಲ್ಲಿದೆ ದೋಷ ಅನ್ನಂಗಾಗಿದೆ. ಅನ್ನಿಸ್ತಾ ಇದೆ ನಿಜವಾಗ್ಲು? ಹೌದಾ? ಹೌದು, ನಿಜವಾಗ್ಲೂ ಅನಿಸ್ತಾ ಇದೆ ಗುರುಜಿ. ಡೈಲಿ ವಾಚ್ ಮಾಡ್ತೀನಿ ನಾನು ಈ ಪ್ರೋಗ್ರಾಮ್. ಇವಾಗ ಅರ್ಥ ಆಗುತ್ತಲ್ಲ ಎಲ್ಲರಿಗೂ? ಯಾವ ದೋಷನೂ ಇಲ್ಲ. ಇಷ್ಟು ದಿವಸ ಎಲ್ಲರೂ ಹಾಕಿದ್ದೆ, ಟೋಪಿ ಹಾಕಿದ್ದೆ. ಆಪ್ ಹಾಕಿ ತೋರಿಸ್ದಾಗಿಂದ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಹೌದೌದು. ನಾನು ರಿಯಾಲಿಟಿ ಇಲ್ಲಿ ಇದನ್ನ ಬಿಟ್ಟು ನಾನು ಏನೋ ಹೇಳ್ಬೋದು. ಆಪ್ ಹಾಕದ್ಮೇಲೆ ಅದಿಲ್ಲ, ಅಲ್ಲಿರೋದೇ ಹೇಳ್ಬೇಕಲ್ವಾ? ಅಲ್ಲ ಗುರುಜಿ, ಅದಾದ್ಮೇಲೆ ನಮಗೆ ಫುಲ್ ಪರ್ಫೆಕ್ಟ್ ಆಗಿದೆ ಈ ತರ ಇರುತ್ತೆ ಅನ್ನೋದು. ಕರೆಕ್ಟ್. ಆಪ್ ನೋಡಿದ್ಮೇಲೆ ಕಾಂಬಿನೇಷನ್ಸ್ ಯಾವ ಮನೆ ಎಲ್ಲಿ ಬರುತ್ತೆ ಎಲ್ಲ ಪರ್ಫೆಕ್ಟ್ ಆಗಿ. ಹೌದು ಗುರುಜಿ, ಹೌದು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇನ್ನೂ ಒಂದಷ್ಟು ಜನ ನಿಮ್ ಫ್ರೆಂಡ್ಸ್, ನಿಮ್ ರಿಲೇಟಿವ್ಸ್ ಎಲ್ಲ ಹೇಳಿ ನಕ್ಷತ್ರ ನಾಡಿ ನೋಡೋಕೆ. ಗುರುಜಿ, ನನಗೂ ತುಂಬಾ ಇಂಟ್ರೆಸ್ಟ್ ಇದೆ. ಕಲೀರಿ. ಜೂನ್ 19ನೇ ತಾರೀಕು ನಮ್ಮ ಕ್ಲಾಸ್ ಇದೆ, ಸಾಧ್ಯವಾದ್ರೆ ಬನ್ನಿ. ಆಮೇಲೆ ಇವತ್ತು ಸೌಂಡ್ ಬಗ್ಗೆ ಹೇಳಿದೆ, ಮಂತ್ರ ಪಠನೆ ಮಾಡಿ. ಸೌಂಡ್ ಬಗ್ಗೆ ಹೇಳಿದೆ ವೈಜ್ಞಾನಿಕವಾಗಿ. ಹೌದು ಗುರುಜಿ, ವೈಜ್ಞಾನಿಕವಾಗಿ ಹೇಳ್ತೀನಿ. ನಿಮ್ಮ ಯಂಗ್ಸ್ಟರ್ಸ್, ನಿಮ್ಮ ಮಕ್ಕಳು ಕುತ್ಕೋಬೇಕಿಲ್ಲಿ ನಮ್ಮ ಪ್ರೋಗ್ರಾಮ್ಗೆ. ನಾನು ಟ್ರೈನ್ ಮಾಡೋದೇ ನಮ್ಮ ಯಂಗ್ಸ್ಟರ್ಸ್ ನ. ನನಗೆ ವಯಸ್ಸಾಗಿರೋರು ಬೇಡ, ಯಾಕಂದ್ರೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿರ್ತೀವಿ. ವಯಸ್ಸಾಗಿರೋರು ಸುಮ್ನೆ ಟೈಮ್ ಪಾಸ್ ನೋಡ್ತೀವಿ. ಮಕ್ಕಳು ಯಂಗ್ಸ್ಟರ್ಸ್ ಕುತ್ಕೋಬೇಕು. ಆಲ್ ದಿ ಸಾಫ್ಟ್ವೇರ್ ಬಗರ್ಸ್, ದೇರ್ ಆಲ್ ಮೈ ಫ್ರೆಂಡ್ಸ್. ಅದಕ್ಕೆ ಹಂಗೆ ಹೇಳಿದ್ದು, ಸಾಫ್ಟ್ವೇರ್ ಬಗರ್ಸ್. ಓಕೆ, ಬರಬೇಕು, ಕುತ್ಕೋಬೇಕು. ಐ ವಿಲ್ ಟೀಚ್ ದೆಮ್ ವಾಟ್ ಈಸ್ ಅವರ್ ಹಿಂದುತ್ವ, ಹೌ ಗ್ರೇಟ್ ಈಸ್ ಅವರ್ ಹಿಂದೂಯಿಸಮ್ ಅಂಡ್ ಹೌ ಸೈಂಟಿಫಿಕ್ ಅವರ್ ಅಸ್ಟ್ರಾಲಜಿ ಈಸ್, ಅಂಡ್ ಹೇಗೆ ನೀವು ಜೀವನದಲ್ಲಿ ಮುಂದೆ ಹೋಗ್ಬೋದು. ಡೆಫಿನೆಟ್ಲಿ. ಓಕೆ, ಹೇಳಿ. ಯಾರ ಬಗ್ಗೆ? ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಿ. ಡೇಟ್ ಆಫ್ ಬರ್ತ್ ಇದೆಯಾ ಅಥವಾ ಪ್ರಶ್ನೆ? ಇಲ್ಲ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೇನೆ. ಹೇಳಿ. 9 ಗುರುಜಿ ನಂಬರ್. ಯಾವ ವಿಚಾರ? ಆರೋಗ್ಯ. ಅವ್ರು ಯಾಕೋ ಇತ್ತೀಚೆಗೆ ಸಪ್ಪಗಿರ್ತಾರೆ. ಅವ್ರ ನಮ್ಮ ಅತ್ತೆ ಮಾವನ ಮನೆಯಿಂದ ಏನಾರ ತೊಂದ್ರೆ ಇದೆಯಾ ಅವರಿಗೆ ಅಂತ. ಅದು ತೋಟದ ವಿಷಯ ಗಲಾಟೆ ಆಗಿತ್ತು, ಹಾಗಾಗಿ ಏನಾರು ಮಾಡಿದಾರ. ಬುಧದೇಶ. ಓಕೆ, ನೋಡೋಣ. ಬುಧದೇಶ ಗುರುಭುಕ್ತಿ
ಸದ್ಯಕ್ಕೆ ಮೇ 27ವರೆಗೂ ಗುರುನೇ, ಆಮೇಲೆ ಶನಿ. ಬುಧ ಗುರು ಆಮೇಲೆ ಶನಿ. ಓಕೆ, ಬುಧನದ ಕಾಂಬಿನೇಷನ್ ನೋಡೋಣ. 1 3 6 8 ಕಾಂಬಿನೇಷನ್. ಡಿಪ್ರೆಷನ್ ಅಲ್ಲಿ ಇದ್ದಾರೆ. 1 3 6 8 ಕಾಂಬಿನೇಷನ್. ಹೌದೌದು, ಡಿಪ್ರೆಷನ್. ಗುರುವಿನ ಕಾಂಬಿನೇಷನ್ ಅಲ್ಲಿ 1 3 8 12 ಇದು ಡಿಪ್ರೆಷನ್. ಹಿಟ್ ಥಿಯರಿ ನೋಡ್ಬಿಡೋಣ. ಬುಧನಲ್ಲಿ 3 ಇದೆ, 2 ಇದೆ. ಗುರುನಲ್ಲಿ 3 ಇದೆ, 4 ಇದೆ. ಗುರು ಮುಗಿದೋಗುತ್ತೆ. ಗುರು ಆದ ನಂತರ ಶನಿ ಅಂತರ್ಭುಕ್ತಿ ಸ್ಟಾರ್ಟ್ ಆಗುತ್ತೆ. 4. ಈ 4 ಅನ್ನೋದು ಅನ್ಹ್ಯಾಪಿನೆಸ್. ಇವ್ರಿಗೇನಿಲ್ಲ, ಒಂದು ಅಕ್ಕಿ ದಾನ ಮಾಡಿ. ಅಕ್ಕಿ ಅವ್ರ ಹೆಸರಲ್ಲಿ ಪ್ರತಿ ಸೋಮವಾರ ಒಂದು 4 ಸೋಮವಾರಗಳು ದಾನ ಮಾಡಿ. ಬಲಗೈಗೆ ಒಂದು ಯೆಲ್ಲೋ ಕಲರ್ ಥ್ರೆಡ್ ಕಟ್ಟಿ. ಅರ್ಥ ಆಯ್ತಾ? ಬಲಗೈಗೆ ಒಂದು ಯೆಲ್ಲೋ ಕಲರ್ ಥ್ರೆಡ್. ಗುರುವಾರ ದಿವಸ ಬಾಳೆಹಣ್ಣು ದಾನ. ಇವೆರಡೂ ಮಾಡ್ತಾ ಬನ್ನಿ. ಒಂದು 3 ತಿಂಗಳು ಮಾಡಿ. ವಿತಿನ್ ನಿಮಗೆ 3rd ವೀಕಲ್ಲೇ ನಿಮಗೆ ಅವರು ಡಿಪ್ರೆಷನ್ ಇಂದ ಆಚೆ ಬಂದ್ಬಿಡ್ತಾರೆ. ಮೇಜರ್ ಪ್ರಾಬ್ಲಮ್ ಇಲ್ಲ. ಡಿಪ್ರೆಷನ್ ಇದೆ, ಮೇಜರ್ ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟ್ ಕರೆ. ಹಲೋ, ನಮಸ್ತೆ. ನಮಸ್ಕಾರ. ಹಲೋ, ಹೇಳಿ ಸರ್. ನಕ್ಷತ್ರ ನಾಡಿ. ಹೌದು ಸರ್, ನಕ್ಷತ್ರ ನಾಡಿನೇ ಸರ್. ಹಾಂ ಸರ್, ಪ್ರಶ್ನೆ ಸರ್. ಹೇಳಿ. ಪ್ರಶ್ನೆಶಾಸ್ತ್ರ. ಪ್ರಶ್ನೆಶಾಸ್ತ್ರ ನಂಬರ್ ಅಲ್ಲ, ನಂಬರ್ ಹೇಳಿ. ಅಲ್ಲ, ಹೇಳ್ರಿ ನಂಬರು. ನಂಬರ್ 108 ಸರ್. 108 ಸತಿ ಪಠನೆ ಮಾಡ್ಬೇಕು ಮಂತ್ರ. ಏನ್ ವಿಚಾರ ಸರ್? ಇದು ಜಮೀನ್ ಬಗ್ಗೆ ಸರ್. ಜಮೀನ್ ಬಗ್ಗೆ, ಪ್ರಾಪರ್ಟಿ ಅಂಡ್ ವೆಹಿಕಲ್. ಓಕೆ, ಏನ್ ಪ್ರಶ್ನೆ? ಅದು ಜಮೀನು ತೋಟ ಮಾಡ್ತೀವಿ ಸರ್ ನಾವು. ಅದು ತೋಟ ಮಾಡ್ತೀರಾ? ಯಾಕೋ ತೋಟ ಅದು ಯಾಕೋ ಉಳಿಸ್ಲಕ್ ಆಗ್ತಿಲ್ಲ ಸರ್. ಬುಧ ಮತ್ತೆ ಗುರು. ಬುಧ ಮತ್ತೆ ಗುರು. ಬುಧನ ಕಾಂಬಿನೇಷನ್ ಅಲ್ಲಿ 1 3 ಇದೆ, 10 ಇದೆ, 12 ಇದೆ. 3 10 12. ಪ್ರಾಪರ್ಟಿ ಕೈಯಿಂದ ಹೋಗ್ಬಿಡುತ್ತೆ ಸರ್. ಏನ್ ಮಾರ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ರಿ? ಏನಾಗಿದೆ ಸಮಸ್ಯೆ? ಅದೇ ತೋಟ ಏನೋ ಬೆಳೆದ್ರು ಬೆಳೆ ಏನು ನಿಲ್ತಾ ಇಲ್ಲ. ಏನೋ ಮಾರ್ತೀರಾ? ಇಲ್ಲ ಸರ್, ಇಲ್ಲ. ಬಟ್ ಅದರಿಂದ ಏನು ಲಾಭ ಇಲ್ಲ ಅಂತ ಬರ್ತಾ ಇದೆ. 3 12. ಏನು ಎಷ್ಟು ಎಕರೆ ಇದೆ? 3 ಎಕರೆ ಇದೆ ಸರ್. ಏನ್ ಬೆಳೀತಾ ಇದ್ರಿ? ಅಡಿಕೆ ಗಿಡ ಹಾಕ್ತಿದ್ದು. ಅಡಿಕೆ ಫಸ್ಲು ಅದು ತೋಟನೇ ಒಣಗೋ, ನೀರಿಲ್ದಲೆ. ನೀರಿಲ್ಲ. 10 6. ನಿಮಗೆ ತರಕಾರಿ ಲಾಭ ಇದೆ. ಯಾಕಂದ್ರೆ ಬುಧ ಹೂ ಇಸ್ ದಿ ಲಾರ್ಡ್ ಆಫ್ ದಿ ವೆಜಿಟೇಷನ್ ಅಂಡ್ ಗ್ರೀನ್ ಲೀವ್ಸ್ ಅಂಡ್ ಪಲ್ಸಸ್. ಬುಧ ದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. ಗುರು ಮುಗಿತಾ ಇದೆ, ಶನಿ ಬರ್ತಾ ಇದ್ದಾನೆ. ಶನಿ ನಿಮಗೆ ಲಾಭ ಬರುತ್ತೆ. ಅಲ್ಲಿ ದಯವಿಟ್ಟು ಸಣ್ಣ ಸಣ್ಣ ಬೆಳೆ ಬೆಳಿಬೇಕು. ನೀವು ಇಲ್ಲಿ ಲಾಭ ಬಂದೇ ಬರುತ್ತೆ. ಇದೇ ತಿಂಗಳು ಆದ್ಮೇಲೆ ಮುಂದಿನ ತಿಂಗಳಿಂದ ಅಡಿಕೆ ಗಿಡಕೆ ಎಲ್ಲ ಹಾಕಕ್ ಹೋಗ್ಬೇಡಿ. ತರಕಾರಿ ಬೆಳೀರಿ ಸರ್. ನನ್ನ ಅನಿಸಿಕೆ. ಅಲ್ಲಿ ಯಾರು ನಿಮ್ಮೂರಲ್ಲಿ ತರಕಾರಿ ಬೆಳೆಯಲ್ವ ಯಾರು? ಇಲ್ಲ ಸರ್, ಅಡಿಕೆ ಜಾಸ್ತಿ. ಅಲ್ಲ, ಅವರೆಲ್ಲ ಅಡಿಕೆ ಜಾಸ್ತಿ. ತರಕಾರಿ ಎಲ್ಲ ಬೆಳೆಯಕ್ಕಾಗಲ್ವಾ ಆ ನೀರಲ್ಲಿ? ಬೆಳೆಬೋದು ಸರ್. ತರಕಾರಿ ಬೆಳೀರಿ ಸರ್. ಈ ಸೊಪ್ಪಿನ ತರಕಾರಿ, ಸೊಪ್ಪು ಮತ್ತೆ ಕಾಳುಗಳು, ಮೆಣಸು, ಈ ನಿಮಗೆ ಮೆಣಸಿನಕಾಯಿ, ಸಾರಿ, ಇಂಥವೆಲ್ಲ ಖಂಡಿತ ಇಲ್ಲಿ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಆಗಿದೆ. ಹೂವಿಂದು ಹಾಕ್ಬೋದು, ಹೂವನ್ನು ಹಾಕ್ಬೋದು. ಹೂವಿನಲ್ಲೂ ಲಾಭ ಇದೆ ನಿಮಗೆ. ಇದರಲ್ಲಿ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ನೀವು ಮಾಡಿ ನೋಡಿ, ಗ್ಯಾರಂಟಿ ಸಕ್ಸಸ್ ಆಗ್ತೀರಾ. ಏನು ಟೆನ್ಷನ್ ಇಲ್ಲ. ಸ್ವಲ್ಪ ಲಾಭ ಸ್ವಲ್ಪ ಕಮ್ಮಿ ಬರ್ತಾ ಇದೆ ಅಂತ ಇದ್ದಾಗ ನೀವು ಸ್ವಲ್ಪ ಎಳ್ಳೆಣ್ಣೆ ಸ್ವಲ್ಪ ದಾನ ಮಾಡಿ. ಓಕೆ, ನೆಕ್ಸ್ಟ್. ನಮಸ್ತೆ. ಓಕೆ, ಕಾರ್ಯಕ್ರಮ ಮುಗಿಯುವಂಥ ಸಮಯ ಬಂತು. ಓಕೆ, ಕಾರ್ಯಕ್ರಮ ಮುಗಿಸೋಣ. ಸೊ ಸೌಂಡ್ ಬಗ್ಗೆ, ಸೌಂಡ್ ಎನರ್ಜಿ ಬಗ್ಗೆ ತಿಳ್ಕೊಂಡ್ರಿ. ಸೊ ಜ್ಯೋತಿಷ್ಯನೂ ಕಲ್ತ್ಕೋಬಹುದು, ಪ್ರಶ್ನಾಶಾಸ್ತ್ರ ಹಾಕ್ಬೋದು. ನಾವು ಅಗ್ರಿಕಲ್ಚರ್ ಇರ್ತಕ್ಕಂಥವ್ರು, ವ್ಯವಸಾಯದಲ್ಲಿರ್ತಕ್ಕಂಥವ್ರು ಪ್ರಶ್ನಾಶಾಸ್ತ್ರ ತುಂಬಾ ಜನ ಕಲ್ತು ನಾವು ಆಲೂಗಡ್ಡೆ ಹಾಕ್ಬೇಕಾ, ಈರುಳ್ಳಿ ಹಾಕ್ಬೇಕಾ, ಶುಂಠಿ ಹಾಕ್ಬೇಕಾ ಎಲ್ಲ ತಿಳ್ಕೊಂಡು ನಮ್ಮ ಶಾಸ್ತ್ರವನ್ನು ಬಹಳ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಗ್ರಹಗಳು ಕೆಲವು ಪಲ್ಸಸ್ನ ಹಾಕಬೇಕು ಅಂತ ಹೇಳಿ ಮಾಡುತ್ತೆ. ನನಗೆ ಹೇಗೆ ಆ ಪ್ರಶ್ನಾಶಾಸ್ತ್ರ ವರ್ಕ್ ಆಗುತ್ತೆ, ಹೇಗೆ ನಮ್ಮನ್ನು ಗೈಡ್ ಮಾಡ್ತಾ ಇದೆ, ಅದನ್ನ ನನಗೆ ಈಗಲೂ ಗೊತ್ತಿಲ್ಲ. ಹಿಂಗೆ ಇಂಥದ್ದೇ ಹೀಗೆ ಆಗತ್ತೆ ಅಂತ ಗೈಡ್ ಮಾಡುತ್ತೆ ನಮಗೆ. ನಮ್ಮ ನಕ್ಷತ್ರ ನಾಡಿ ಕಲಿತು ನಿಮ್ಮ ಜೀವನನ ಸುಗಮಗೊಳಿಸಕ್ಕೆ ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಜ್ಯೋತಿಷ್ಯದ ತರಗತಿಗಳನ್ನ ಮಿಸ್ ಮಾಡಬೇಡಿ.
ಜೂನ್ 19ನೇ ತಾರೀಕು 85ನೇ ಬ್ಯಾಚ್ ಬರ್ತಾ ಇದೆ. 85ನೇ ಬ್ಯಾಚ್ ಬರ್ತಾ ಇದೆ, ಮಿಸ್ ಮಾಡ್ಕೋಬೇಡಿ. ನೀವು ಯಾವುದೇ ಕ್ಷೇತ್ರದಲ್ಲಿರಿ, ನೀವು ಪಾನಿಪುರಿ ಆದರೂ ಮಾರಿ, ಚಾಟ್ಸ್ ಆದರೂ ಮಾಡಿ, ಹೋಟ್ಲಾರು ಮಾಡಿ, ಬಿಸ್ನೆಸ್ ಮಾಡಬೇಕಾ ಬೇಡವಾ ಪ್ರಶ್ನಾಶಾಸ್ತ್ರ ಹೇಳುತ್ತೆ. ಹಣ ಬರುತ್ತೋ ಇಲ್ವೋ ಪ್ರಶ್ನಾಶಾಸ್ತ್ರ ಹೇಳುತ್ತೆ. ನಿಮ್ಮ ಜಾತಕದಲ್ಲಿ ಏನೇ ಕಾಂಬಿನೇಷನ್ ಇದ್ದರೂ ಸೆಕೆಂಡರಿಯಾಗಿ ಪ್ರಶ್ನಾಶಾಸ್ತ್ರ, ನಾವು ಗ್ರಹಗಳಿಗೆ ಮೇಲಿರ್ತಕ್ಕಂಥ ಪ್ಲಾನೆಟರಿ ಪೊಸಿಷನ್ಸ್ ಕೇಳ್ತೀವಿ. ನಾನಿದು ಮಾಡ್ಬೋದಾ? ಮದುವೆ ಆಗಕ್ಕಂತೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಎಂಥ ಹುಡುಗನ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ನೀವು ಯಾವುದು ನೋಡೋದೇ ಬೇಡ. ಈ ಗಣಕೂಟಗಳು, ಆ ದೋಷ ಈ ದೋಷ, ಕುಂಭ ವಿವಾಹ, ಅರ್ಕ ವಿವಾಹ, ಅವ್ರಿಗೆ ತಾಳಿ ಕಟ್ಟಿ ಇವ್ರಿಗೆ ತಾಳಿ ಕಟ್ಟಿ, ಬರೀ ಬೋಗಸ್, ಕಂಪ್ಲೀಟ್ ಬೋಗಸ್ಸು. ಈ ಬೋಗಸ್ ಹಿಂದೆ ಓಡೋಗ್ಬೇಡಿ. ಆಗಿಲ್ಲ ಮದುವೆ ಅಂತ. ನಕ್ಷತ್ರ ನಾಡಿ ಕಲೀರಿ, ವಿಲ್ ಕಮ್ ಟು ನೋ ದಿ ಟ್ರೂತ್. ಯಾಕೆ ಮದುವೆ ಆಗಿಲ್ಲ, ಏನು ಕಾಂಬಿನೇಷನ್ ಮದುವೆ ಆಗಿಲ್ಲ, ಯಾಕಿಲ್ಲ ಅಂತ ಟೈಮಿಂಗ್ ಕೊಡುತ್ತೆ. ನಾನು ಆಲ್ರೆಡಿ ಮುಂಚೆನೇ ಹೇಳಿದ್ದೀನಿ, ಅಸ್ಟ್ರಾಲಜಿ ಈಸ್ ಟೈಮ್ ಪ್ಲಸ್ ಕಂಫರ್ಟ್. ಟೈಮ್ ಚೆನ್ನಾಗಿಲ್ಲ, ಕಂಫರ್ಟ್ ಚೆನ್ನಾಗಿಲ್ಲ. ಟೈಮ್ ಚೆನ್ನಾಗಿದೆ, ಕಂಫರ್ಟ್ ಚೆನ್ನಾಗಿದೆ. ಟೈಮ್ ಪ್ಲಸ್ ಕಂಫರ್ಟ್ ಈಸ್ ಈಕ್ವಲ್ ಟು ಅಸ್ಟ್ರಾಲಜಿ. ಯಾವಾಗ ಬರುತ್ತೆ ಟೈಮು, ಅದನ್ನು ಮಾತ್ರ ಜ್ಯೋತಿಷ್ ಹತ್ರ ಹೋಗಿ ಕೇಳಬೇಕು. ಮಂತ್ರ ಪಠನೆಗೆ ಒಂದು ಸ್ವಲ್ಪ ಯಾವ್ದಾದ್ರು ಮಂತ್ರ ಕೊಡಿ ಅಂತ ಹೇಳಿ ತಗೊಂಡು ಹೋಗ್ಬೇಕು, ಮಂತ್ರ ಪಠನೆ ಮಾಡಬೇಕು. ದಿಸ್ ವಾಸ್ ದಿ ರಿಯಲ್ ಅಸ್ಟ್ರಾಲಜಿ. ಬಂದಿದ ತಕ್ಷಣ 30,000 40,000 ಬಿಲ್ ಮಾಡೋರು ಸಾಧ್ಯನೇ ಇಲ್ಲ. ಯು ಕೆನಾಟ್ ಡೂ ದಟ್. ಈ ಬಿಲ್ಲಿಂಗ್ ಅವರಿಂದ ದೂರ ಇರಿ. ಸಿಕ್ಕಾಪಟ್ಟೆ ಹೋಗಿದ ತಕ್ಷಣ ನಿಮಗೆ 500 ರೂಪಾಯಿಗೆ ಜಾತಕ ಹೇಳ್ತಾರೆ, 100 ರೂಪಾಯಿಗೆ ಜಾತಕ ಹೇಳ್ತಾರೆ, 50 ರೂಪಾಯಿಗೆ ಜಾತಕ ಹಾಕ್ತಾರೆ, ದೊಡ್ಡ ಬಿಲ್ ಹಾಕ್ಬಿಡ್ತಾರೆ. ಕೇರ್ಫುಲ್ ಆಗಿರಿ. ಓನ್ಲಿ ಟೈಮಿಂಗ್, ಮಂತ್ರ, ದಾನ, ಉಂಗುರ, ರುದ್ರಾಕ್ಷಿ ಇಷ್ಟರಲ್ಲೇ ವರ್ಕ್ ಆಗೋದು. ಅದು ಬಿಟ್ಟರೆ ನೀವು ಅಲ್ಲೋಗಿ ಇಲ್ಲೋಗಿ ನಾವು ಅಲ್ಲಿ ತೆಗಿಸ್ತೀವಿ ಇಲ್ಲಿ ತೆಗಿಸ್ತೀವಿ ಅಂತಂದರೆ ನಿಮಗಿಟ್ರು ದೊಡ್ಡ ಟೋಪಿ. ಆ ಟೋಪಿ ಇಟ್ಕೊಂಡಾದ್ಮೇಲೆ ಏನು ಮಾಡ್ತೀರಾ, ಅವನ್ನ ಬೈಕೊಳ್ಳಲ್ಲ ನೀವು. ನೀವೆಂಥ ಇವರು ಅಂದರೆ ನೀವೆಲ್ಲ ಭಾಳ ಸಾಮಾನ್ಯ ಜನ ಅಲ್ಲ. ನೀವೆಲ್ಲ ಅವನ್ನ ಬೈಕೊಳ್ಳಲ್ಲ, ಶಾಸ್ತ್ರನೇ ಬೈಕೊಳಕ್ಕೆ ಹೋಗ್ತೀರಿ ನೀವೆಲ್ಲ. ಈ ಯಂಗ್ಸ್ಟರ್ಸ್ ಎಸ್ಪೆಷಲಿ, ಈ ಯಂಗ್ಸ್ಟರ್ಸ್ ಇದಾರಲ್ಲ, ಶಾಸ್ತ್ರನೇ ಬೈಯಕ್ಕೆ ಹೋಗ್ಬಿಡ್ತಾರೆ. ಅವ್ರ ತಂದೆ ತಾಯಿ ಪಾಪ ಕರ್ಕೊಂಡೋಗಿರ್ತಾರೆ, ಫೇಕ್ ಅಂತ ಶುರು ಮಾಡ್ತಾರೆ. ಅಸ್ಟ್ರಾಲಜಿ ಇಸ್ ಫೇಕ್ ಅಂತ, ಅಸ್ಟ್ರಾಲಜರ್ ಫೇಕ್ ಅಂತ ಅವ್ರ ಬಾಯಲ್ಲಿ ಬರೋದೇ ಇಲ್ಲ. ಯಾವಾಗ ಅಸ್ಟ್ರಾಲಜರ್ ಫೇಕ್ ಅಂತ ಬರುತ್ತೋ ಆವಾಗ ಈ ಅಸ್ಟ್ರಾಲಜಿ ಗ್ರೋ ಆಗುತ್ತೆ. ಹಿಂದೂ ಧರ್ಮದ ಶಾಸ್ತ್ರ ಉಳಿಯುತ್ತೆ. ಅದನ್ನು ಉಳಿಸ್ಬೇಕು ಅಂತಲೇ ಈ ಕಾರ್ಯಕ್ರಮ ಈಸ್ ಪ್ಯೂರ್ಲಿ ಫಾರ್ ಲರ್ನಿಂಗ್ ಪರ್ಪಸ್. ಇದು ಪ್ಯೂರ್ಲಿ ಲರ್ನಿಂಗ್. ಇದು ಲರ್ನಿಂಗ್ ಟಿವಿ. ಇದು ನೀವು ಕಲ್ತ್ಕೊಳ್ತಕ್ಕಂಥ ಟಿವಿ. ಬೇರೆ ಎಲ್ಲ ನಿಮ್ಗೆ ಆದೋಷ ಇದೆಮ್ಮ, ಹಿಂಗೆ ಬಂದ್ಬಿಡಮ್ಮ, ಭಾಳ ನಾಟಕ ಆಡೋರು ಜಾಸ್ತಿ, ಸಖತ್ ಬಿಲ್ ಹಾಕ್ತಾರೆ. ಹುಷಾರಾಗಿರಿ, ಕೇರ್ಫುಲ್ ಆಗಿರಿ. ನಮ್ಮ ಹಿಂದೂ ಧರ್ಮದ ಶಾಸ್ತ್ರದಿಂದ ಮೋಸ ಹೋಗ್ತಾ ಇದ್ದೀರಾ ಅಂದರೆ ಅದಕ್ಕಿಂತ ದೊಡ್ಡ ಒಂದು ಕೆಟ್ಟದ್ದು ಇನ್ನೊಂದಿಲ್ಲ. ನಮ್ಮ ಹಿಂದೂ ಶಾಸ್ತ್ರದ ಧರ್ಮದ ಜ್ಯೋತಿಷ್ಯದಿಂದ ನಾವೆಲ್ಲ ಹಾಳಾಗ್ತಾ ಇದ್ದೀವಿ, ನಾವು ಮೋಸ ಹೋಗ್ತಾ ಇದ್ದೀವಿ ಅಂದರೆ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ನಮಗೆ ಒಂದು ಸಮಸ್ಯೆ ಇಲ್ಲ. ಒಳ್ಳೆಯದಾಗಲಿ, ಕಲ್ತ್ಕೊಳ್ಳಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಕಲ್ತ್ಕೊಳ್ಳಿ, ನೀವೇ ಜ್ಯೋತಿಷರಾಗಿ. ನಕ್ಷತ್ರ ನಾಡಿ ಈಸ್ ಈಕ್ವಲ್ ಟು ಕ್ರಿಯೇಟಿಂಗ್ ಅಸ್ಟ್ರಾಲಜರ್ಸ್. ಆವಾಗಲೂ ಹೇಳ್ತಾ ಇರ್ತೀವಿ, ಐ ಕ್ರಿಯೇಟ್ ಅಸ್ಟ್ರಾಲಜರ್ಸ್ ಅಷ್ಟೇ. ಜೂನ್ 19 ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.